ದೇವರ ಸಾನ್ನಿಧ್ಯಕ್ಕೆ ಈ ಹಗಲು ಬೆಳೆಯಲ್ಲಿ ನಮ್ಮನ್ನೆಲ್ಲ ಸಂಪೂರ್ಣವಾಗಿ ಬಿಟ್ಟುಕೊಡೋಣ. ಇನ್ನಿರುವಂತಹ ನಿಮಿಷಗಳು ಪರಿಶುದ್ಧಾತ್ಮನ ಪರಿಪೂರ್ಣವಾದಂತ ನಿಯಂತ್ರಣ ನಮ್ಮ ಮಧ್ಯದಲ್ಲಿ ಪ್ರಕಟವಾಗುವುದಕ್ಕೆ ನಮ್ಮನ್ನೇ ನಾವು ಸಂಪೂರ್ಣವಾಗಿ ಬಿಟ್ಟುಕೊಡೋಣ. ಆ ಸಾನ್ನಿಧ್ಯವನ್ನು ಅನುಭವಿಸುವುದಕ್ಕೆ ನಮ್ಮನ್ನೇ ನಾವು ಸಂಪೂರ್ಣವಾಗಿ ಮುಷ್ಟಿ ಹಿಡಿಯದೆ ಆ ದೈವ ಸಾನ್ನಿಧ್ಯವು ನಮ್ಮನ್ನು ನಿಯಂತ್ರಿಸುವುದಕ್ಕೆ ನಮ್ಮನ್ನೇ ನಾವು ಸಂಪೂರ್ಣವಾಗಿ ಬಿಟ್ಟುಕೊಡೋಣ. ಒಂದು ನದಿಯಲ್ಲಿ ಒಬ್ಬ ವ್ಯಕ್ತಿ ಮುಳುಗುವಾಗ ನಂತರದಲ್ಲಿ ಆ ನದಿ ಅವನನ್ನ ನಿಯಂತ್ರಿಸುವ ಪ್ರಕಾರ ಈ ಹಗಲು ವೇಳೆಯಲ್ಲಿ ಪವಿತ್ರಾತ್ಮನ ನಮ್ಮನ್ನ ನಿಯಂತ್ರಿಸುವುದಕ್ಕಾಗಿ ನಮ್ಮನ್ನು ನಾವು ಸಂಪೂರ್ಣವಾಗಿ ಬಿಟ್ಟುಕೊಡೋಣ. ಕರ್ತನ ನಮ್ಮ ಮಧ್ಯದಲ್ಲಿ ದೊಡ್ಡ ಕಾರ್ಯಗಳನ್ನ ಈ ಹಗಲು ವೇಳೆಯಲ್ಲಿ ಮಾಡುತ್ತಾರೆ. ಆ ನಂಬಿಕೆಯೊಂದಿಗೆ ನಿರೀಕ್ಷೆಯೊಂದಿಗೆ ನಾವೆಲ್ಲರೂ ದೇವರ ಸಮ್ಮುಖದಲ್ಲಿ ಆಗಿರೋಣ. ಹಲ್ಲೆಲೂಯಾ ಹಲ್ಲೆಲೂಯಾ. നിൻ സാന്നിധ്യം മതി, നിൻ സാന്നിധ്യം മതി, നിൻ സാന്നിധ്യം മതി യേശുവേ. ഇപ്പോൾ നീ എന്നെ സ്നേഹിച്ചവൻ, എൻ പാപമെല്ലാം ക്ഷമിച്ചവൻ, നീതിമാനായി എന്നെ മാറ്റിയവൻ, സ്നേഹ ಸ್ವರೂಪನೇ. ನಮ್ಮನ್ನ ಪ್ರೀತಿಸುವಂತ, ನಮ್ಮನ್ನ ಕ್ಷಮಿಸುವಂತ, ನಮ್ಮನ್ನ ಪಾಪದಿಂದ ವಿಮೋಚಿಸಿದಂತ, ರಕ್ತದಿಂದ ತೊಳೆದಂತ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ಈ ಹಗಲು ವೇಳೆಯಲ್ಲಿ ನಮ್ಮನ್ನೇ ನಾವು ಸಂಪೂರ್ಣವಾಗಿ ನಿನ್ನ ಮುಂಭಾಗದಲ್ಲಿ ಸಮರ್ಪಿಸ್ತಾ ಇದ್ದೇವೆ. ಮುಂದಿನ ಭಾಗಗಳನ್ನೆಲ್ಲ ನೀನು ನಿಯಂತ್ರಿಸು. ನಾನು ನಿನ್ನ ಕೈಗಳಲ್ಲಿ ಒಂದು ಉಪಕರಣ ಮಾತ್ರವಾಗಿದ್ದೇನೆ. ನಿಶ್ಚಿತದಂತೆ ನನ್ನನ್ನು ಈ ಹಗಲು ವೇಳೆಯಲ್ಲಿ ಉಪಯೋಗಿಸು. ನೀ ನಮ್ಮ ಸಮೀಪದಲ್ಲೇ ಇರುವುದಕ್ಕಾಗಿ ಸ್ತೋತ್ರ. ಅದನ್ನು ಕಾಣುವಂತೆ, ಕಂಡು ಅನುಭವಿಸುವಂತೆ ನಮಗೆ ಸಹಾಯ ಮಾಡು. ಸಕಲ ಘನಮಾನ ಮಹಿಮೆ ನಿಮಗೆ ಮಾತ್ರ ಸಲ್ಲಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಬೇಡಿ ಒಂದು ಸ್ವರ್ಗೀಯ ತಂದೆಯಾದ ದೇವರೇ, ಆಮೆನ್. ಹಲ್ಲೆಲೂಯಾ. ಶಬ್ದವಿನತಿ ಸಂತೋಷದಿಂದ ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಓದಿದಂತ ಕೀರ್ತನೆ ಭಾಗಕ್ಕೆ ನಾವು ಹಿಂದಿರುಗಿ ಬರೋಣ. 51ನೇ ಕೀರ್ತನೆ ಅದರ 11ನೇ ವಾಕ್ಯವನ್ನ ಶಬ್ದವಿತಿ ಯಾರಾದ್ರೊಬ್ರು ಓದಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ನಿನ್ನ ಸನ್ನಿಧಿಯಿಂದ ನನ್ನನ್ನು ತಳ್ಳಬೇಡ, ನಿನ್ನ ಪರಿಶುದ್ಧಾತ್ಮವನ್ನು ನನ್ನಿಂದ ತೆಗೆಯಬೇಡ. ಇನ್ನೊಂದು ಸ್ವಲ್ಪ ಜೋರಾಗಿ ಯಾರಾದ್ರೂ ಓದ್ತೀರಾ? ನಿನ್ನ ಸನ್ನಿಧಿಯಿಂದ ನನ್ನನ್ನು ತಳ್ಳಬೇಡ, ನಿನ್ನ ಪರಿಶುದ್ಧಾತ್ಮವನ್ನು ನನ್ನಿಂದ ತೆಗೆಯಬೇಡ. ಸ್ವಲ್ಪ ಜೋರಾಗಿ ಓದಿ ಎಂಬುದಾಗಿ ಹೇಳಕ್ಕೆ ಕಾರಣ, ಪವಿತ್ರಾತ್ಮನ ಕುರಿತಾಗಿ ಆಗಿದೆ ವಾಕ್ಯದಲ್ಲಿ ಬರೆದಿರುವಂಥದ್ದು. ಪವಿತ್ರಾತ್ಮನ ಕುರಿತಾಗಿ ಹೇಳುವಾಗಲೇ ಒಂದು ಶಬ್ದ, ಒಂದು ಉತ್ಸಾಹ ನಮ್ಮೊಳಗಡೆ ಉಂಟಾಗಬೇಕು. ಅದಕ್ಕೋಸ್ಕರ ಆಗಿದೆ ಇನ್ನು ಸ್ವಲ್ಪ ಶಬ್ದವಿಧಿ ಓದಿ ಅಂತ ಹೇಳಿದ್ದು. ಹಲ್ಲೆಲೂಯಾ. ನಿಮ್ಮ ಶಬ್ದವನ್ನ ಹೆಚ್ಚಿಸುವಂತೆ ಮಾಡ್ಲಿಕ್ಕಿರುವಂತ ಪವಿತ್ರಾತ್ಮನು ಈ ಹಗಲು ವೇಳೆಯಲ್ಲಿ ಬಂದಿದ್ದಾನೆ. ನಿಮ್ಮನ್ನ ನಿಶಬ್ದಗೊಳಿಸಿರುವಂತ ಕೆಲವೊಂದು ವಿಷಯಗಳಲ್ಲಿ ನಿಮ್ಮ ಶಬ್ದವೆತ್ತುವಂತೆ ಮಾಡುವಂತ ಒಬ್ಬ ಕರ್ತನು ಈ ಹಗಲು ವೇಳೆ ನಮ್ಮ ಮಧ್ಯದಲ್ಲಿ ಸಂಚರಿಸ್ತಾ ಇರುವುದಕ್ಕಾಗಿ ನಾನು ಕರ್ತನಿಗೆ ಸ್ತೋತ್ರವನ್ನ ಸಲ್ಲಿಸ್ತಾ ಇದ್ದೇನೆ. ಹಲ್ಲೆಲೂಯಾ. ಅನುಗ್ರಹಿಸಲ್ಪಟ್ಟಂತ ಒಂದು ಪಾಪ ವಿಮೋಚನೆಯ ಅಥವಾ ಒಂದು ಪಾಪದ ಕುರಿತಾಗಿರುವಂತ ಪಶ್ಚಾತ್ತಾಪದ ಹಲ್ಲೆಲೂಯಾ ಒಂದು ಕೀರ್ತನೆ ಭಾಗವನ್ನಾಗಿದೆ ನಾವು ಓದಿದ್ದು. ಪಾಪದ ಕುರಿತಾಗಿ ಪಶ್ಚಾತ್ತಾಪ ಪಡುವಂತ ಒಂದು ಕೀರ್ತನೆ. ಹಲ್ಲೆಲೂಯಾ. ಆ ದಾವೀದನು ರಚಿಸಿದಂತ ಒಂದು ಕೀರ್ತನೆ ಆಗಿದೆ. ಹಲ್ಲೆಲೂಯಾ. ಈ ದಾವೀದನ ಕುರಿತಾಗಿ ದೇವರು ಹೇಳುವಂತ ಒಂದು ಮಾತು, ಅವನು ನನ್ನ ಹೃದಯಕ್ಕೆ ಒಪ್ಪುವಂತ ಮನುಷ್ಯ. ನಾವು ಕೇಳ್ಬೋದು, ಈ ಪಾಪ ಮಾಡಿದಂತ ಮನುಷ್ಯನ ನಿನ್ನ ಹೃದಯಕ್ಕೆ ಒಪ್ಪುವಂತ ಮನುಷ್ಯ ಎಂಬುದಾಗಿ ದೇವರ ಬಳಿಯಲ್ಲಿ ಕೇಳೋದಾದ್ರೆ ದೇವರು ಹೇಳ್ತಾರೆ, ಅವನ್ ಪಾಪ ಮಾಡಿದ್ದೆಲ್ಲ ಸರಿ, ಆದ್ರೆ ಪಶ್ಚಾತ್ತಾಪ ಪಡಬೇಕಾದ ರೀತಿಯಲ್ಲಿ ಪಶ್ಚಾತ್ತಾಪ ಪಟ್ಟಂತ ಒಬ್ಬ ಮನುಷ್ಯನಾಗಿದ್ದಾನೆ ದಾವೀದನು. ನಮ್ಮ ರೀತಿಯಲ್ಲಿ ಒಂದು ಪಾಪ ಮಾಡಿ ಸಾರಿ ದೇವ್ರೆ, ಒಂದು ತಪ್ಪು ಮಾಡಿ ಸಾರಿ ದೇವ್ರೆ ಎಂಬುದಾಗಿ ಕೇಳುವಂತ ಒಬ್ಬ ಮನುಷ್ಯನಾಗಿರ್ಲಿಲ್ಲ ದಾವೀದನು. ಪಾಪ ಮಾಡಿದಾಗ ಪಶ್ಚಾತ್ತಾಪ ಪಡಬೇಕಾದ ರೀತಿಯಲ್ಲಿ ಪಶ್ಚಾತ್ತಾಪ ಪಟ್ಟಂತ ಒಬ್ಬ ವ್ಯಕ್ತಿ ಆಗಿದ್ದನು ದಾವೀದನು. ಹಲ್ಲೆಲೂಯಾ. ಶಬ್ದವಿನತಿ
ಹಲ್ಲೆಲೂಯಾ. ಪಶ್ಚಾತ್ತಾಪದಲ್ಲಿ ಒಂದು ಬಿಡುಗಡೆ ಇದೆ, ಮಾನಸಾಂತರದಲ್ಲಿ ಒಂದು ಬಿಡುಗಡೆ ಇದೆ, ಆದ್ರೆ ಅದು ಸರಿಯಾದ ಮಾನಸಾಂತರವಾಗಿರಬೇಕು. ಪಶ್ಚಾತ್ತಾಪದಲ್ಲಿ ಒಂದು ಬಿಡುಗಡೆ ಇದೆ, ಆದ್ರೆ ಅದು ಸರಿಯಾದ ಪಶ್ಚಾತ್ತಾಪವಾಗಿರಬೇಕು. ಈ ಹಗಲು ವೇಳೆಯಲ್ಲಿ ಆ ಒಂದು ಸರಿಯಾದ ಪಶ್ಚಾತ್ತಾಪ, ಆ ಒಂದು ಸರಿಯಾದ ಮಾನಸಾಂತರ ಈ ಶಬ್ದವನ್ನ ಕೇಳ್ತಾ ಇರುವಂತ ನಮ್ಮೊಬ್ಬೊಬ್ಬರ ಜೀವಿತಗಳಲ್ಲಿ ಉಂಟಾಗಲಿ. ನಾನು ಆಗಲೇ ಹೇಳಿದ ಪ್ರಕಾರ ಒಂದು ತಪ್ಪನ್ನ ಮಾಡಿ ಸಾರಿ ದೇವ್ರೆ ಸಾರಿ ದೇವ್ರೆ ಸಾರಿ ದೇವ್ರೆ ಎಂಬುದಾಗಿ ಕೇಳುವಂತ ಅಲ್ಲಿ ಆ ರೀತಿಯಾದ ಒಂದು ಶಾರೀರಿಕವಾದಂತ ಒಂದು ಅನುಭವ ಅಲ್ಲ. ಶಾರೀರಿಕವಾಗಿ ನಾವು ಸಾರಿ ಕೇಳಿದ್ರೆ ಆ ಸಾರಿಗೆ ದೇವ್ರು ಕ್ಷಮಿಸಬೇಕು ಅಂತಿಲ್ಲ. ಅಲ್ಲಿ ಆ ಪಶ್ಚಾತ್ತಾಪ ವರ್ಕೌಟ್ ಆಗುವುದೂ ಇಲ್ಲ. ಆದ್ರೆ ನಮ್ಮ ಪಶ್ಚಾತ್ತಾಪ ನಮ್ಮ ಜಜ್ಜಿದ ಮನಸ್ಸಿಂದ ಬರುವಂತದಾಗಿರೋದಾದ್ರೆ, ನಾನು ಮತ್ತೆ ಹೇಳ್ತೇನೆ, ನಮ್ಮ ಪಶ್ಚಾತ್ತಾಪ ನಮ್ಮ ಜಜ್ಜಿದ ಮನಸ್ಸಿನಿಂದ ಬರುವಂತದಾಗಿದ್ರೆ ಮಾತ್ರವೇ ಹಲ್ಲೆಲೂಯಾ ದೇವರು ನಮ್ಗೆ ಕ್ಷಮಿಸೋದು. ಆ ರೀತಿಯಲ್ಲಿ ಕ್ಷಮಿಸಿ ಮಾತ್ರವೇ ನಾವು ದೇವರ ಹೃದಯಕ್ಕೆ ಒಪ್ಪುವಂತ ವ್ಯಕ್ತಿಗಳಾಗಿ, ದೇವರ ಹೃದಯಕ್ಕೆ ಒಪ್ಪುವಂತ ಮನುಷ್ಯರಾಗಿ ಮಾರ್ಪಡ್ಲಿಕ್ಕೆ ಸಾಧ್ಯವಾಗೋದು. ಹಲ್ಲೆಲೂಯಾ ಹಲ್ಲೆಲೂಯಾ. ಈ 2024ನೇ ಇಸವಿಯಲ್ಲಿ ಜೀವಿಸ್ತಾ ಇರುವಂತ ಪ್ರೀತಿಯ ದೇವರ ಮಕ್ಕಳೇ, ನಾವು ಕೂಡ ದೇವರ ಹೃದಯಕ್ಕೆ ಒಪ್ಪುವಂತ ಮನುಷ್ಯರಾಗಿ ಮಾರ್ಪಡಬಹುದು. ಹಲ್ಲೆಲೂಯಾ. ನೀವು ದೂರ ಇರೋದ್ರಿಂದ ನಾನು ಹತ್ರ ಬರ್ಬೇಕನ್ನಿಸ್ತಿದೆ, ನೀವು ಹತ್ರ ಬಂದ್ರೆ ನಾನು ಇಲ್ಲೇ ಇರ್ತೀನಿ. Rakele moziala dorose de dialaba judala karose ne dere shalboria shekere banose dia. ಈ 2024ನೇ ಇಸವಿಯಲ್ಲೂ ಕೂಡ ನಾವು ದೇವರ ಹೃದಯಕ್ಕೆ ಒಪ್ಪುವಂತ ಮನುಷ್ಯರಾಗಿ ಮಾರ್ಪಡ್ಲಿಕ್ಕೆ ಸಾಧ್ಯ. ದಾವಿದನ ಹಾಗೆ ಆ ರೀತಿಯಾದ ಒಂದು ಪಶ್ಚಾತ್ತಾಪದ ಮನಸ್ಸು, ಜಜ್ಜಿದ ಮನಸ್ಸು ನಮಗಿರುವುದಾದ್ರೆ, ಕುಗ್ಗಿದ ಮನಸ್ಸು. ಇದೇ ಅಧ್ಯಾಯದ 17ನೇ ವಾಕ್ಯದಲ್ಲಿ ಕಾಣುತ್ತದೆ, ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟ ಯಜ್ಞ. ಈ ಯಜ್ಞವನ್ನ ಕೊಡುವಂತ ಒಬ್ಬ ವ್ಯಕ್ತಿ ಆಗಿದ್ದನು ದಾವಿದನು. ಅದೇ ರೀತಿಯಾದ ಯಜ್ಞವನ್ನ ಅರ್ಪಿಸುವಂತವರಾಗಿ ಕೇವಲ ಬಂದು ಇಲ್ಲಿ ಹಾಡನ್ನು ಹೇಳೋದರ ಮೂಲಕವಾಗಿ ಮಾತ್ರ ಅದು ಯಜ್ಞವಾಗೋದಿಲ್ಲ. ಆ ಹಾಡುಗಳು ಕುಗ್ಗಿದ ಮನಸ್ಸಿನಿಂದ ಬರುವುದಾಗಿದ್ರೆ ಮಾತ್ರ, ತಗ್ಗಿಸುವಿಕೆ ಮನಸ್ಸಿನಿಂದ ಬರುವುದಾಗಿದ್ರೆ ಮಾತ್ರ ಅದೊಂದು ಯಜ್ಞವಾಗಿ ಮಾರ್ಪಡುವುದು. ನಾನು ಮತ್ತೆ ಹೇಳ್ತೇನೆ, ಈ 2024ರಲ್ಲೂ ನಾವು ದೇವರಿಗೆ ಇಷ್ಟವುಳ್ಳ ವ್ಯಕ್ತಿಗಳಾಗಿ ಮಾರ್ಪಡಬಹುದು. ಅದು ಹೇಗೆ ಎಂಬುದಾಗಿ ನಾನು ಮುಂದುವರೆದು ಪರಿಶುದ್ಧಾತ್ಮನ ನಾಯಕತ್ವದಲ್ಲಿ ಹೇಳುವುದಕ್ಕಾಗಿ ಬಯಸ್ತೇನೆ. ಈ ಹಗಲುಗಳಲ್ಲಿ ಬಹಳ ಧೈರ್ಯದೊಂದಿಗೆ, ಬಹಳ ಆತ್ಮಸ್ಥೈರ್ಯದೊಂದಿಗೆ, ಬಹಳ ಕಾನ್ಫಿಡೆನ್ಸ್ ಒಂದಿಗೆ ನಿಮ್ಮ ಮುಂಭಾಗದಲ್ಲಿ ನಿಂತಿದ್ದೇನೆ. ಯಾಕೆಂಬುದಾಗಿ ಹೇಳಿದರೆ, ನನ್ನ ಜೊತೆಯಲ್ಲಿರುವಂತ ಪವಿತ್ರ ಆತ್ಮನು ಆಗಿದ್ದಾನೆ ಆ ಕಾನ್ಫಿಡೆನ್ಸ್ ಇರುವಂತ ಕಾರಣ. ಈ ಹಗಲು ವೇಳೆಯಲ್ಲಿ ಚಲಿಸ್ತಾ ಇರುವಂತ ಬೆಳಗ್ಗೆ ಆರಾಧನೆಯಲ್ಲಿ ಹೇಳಿದ ಪ್ರಕಾರ 7 ದೀಪಸ್ತಂಭಗಳನ್ನ ಕೈಗಳಲ್ಲಿಟ್ಟುಕೊಂಡು ಅಗ್ನಿ ಜ್ವಾಲೆಯಂತ ಕಣ್ಣುಗಳುಳ್ಳವನಾಗಿ, ಉಣ್ಣೆಯಂತ ಕೂದಲುಳ್ಳವನಾಗಿ, ಚಿನ್ನದ ಎದೆ ಚಿನ್ನದ ಅಲ್ಲಿ ಪಟ್ಟಿಯನ್ನ ಎದೆಗೆ ಕಟ್ಟಿಕೊಂಡವನಾಗಿ, ತಾಮ್ರವನ್ನ ಕಾಯಿಸಿದ ಪಾದಗಳುಳ್ಳವನಾಗಿ, ಬಿಳಿ ನಿಲುವಂಗಿಯನ್ನ ಯಾವ ಅಗಸನ್ನು ಕೂಡ ತೊಳೆದು ಬೆಳ್ಳಗೆ ಮಾಡ್ಲಿಕ್ಕೆ ಆಗದೆ ಇರುವಷ್ಟು ಬೆಳ್ಳಗಿರುವ ಒಂದು ವಸ್ತ್ರವನ್ನು ಧರಿಸಿದವನಾಗಿ, ಮಹಿಮೆ ವಸ್ತ್ರವನ್ನು ಧರಿಸಿದವನಾಗಿ ನಮ್ಮ ಮಧ್ಯದಲ್ಲಿ ಸಂಚರಿಸ್ತಾ ಇರುವಂತ ಒಬ್ಬ ಕರ್ತನ ಈ ಹಗಲು ವೇಳೆಯಲ್ಲಿ ಇದ್ದಾನೆ. ಆತನಾಗಿದ್ದಾನೆ ನನ್ನ ಕಾನ್ಫಿಡೆನ್ಸ್ ಇರುವಂತ ಕಾರಣ, ಆತನಾಗಿದ್ದಾನೆ ನನ್ನ ಆತ್ಮಸ್ಥೈರ್ಯಕ್ಕಿರುವ ಕಾರಣ. ಹಲ್ಲೆಲೂಯಾ. ಆತನಾಗಿದ್ದಾನೆ ನಮ್ಮ ಧೈರ್ಯಕ್ಕಿರುವಂತ ಕಾರಣ. ಹಲ್ಲೆಲೂಯಾ. ಆತನಲ್ಲಿ ಸಂಚರಿಸ್ತಾ ಇರುವುದನ್ನು ಅನುಭವಿಸ್ತಾ ಇರುವಂತ ಯಾರಾದ್ರೂ ಇರುವುದಾದ್ರೆ ಕರ್ತನಿಗೆ ಸ್ತೋತ್ರವನ್ನ ಸಲ್ಲಿಸ್ತಾ ಇದ್ದೇನೆ. ಹಲ್ಲೆಲೂಯಾ. ಆ ವಾಕ್ಯ ಬಹಳ ಸುಮಧುರವಾದ ರೀತಿಯಲ್ಲಾಗಿದೆ. ಅಪೊಸ್ತಲನಾದ ಯೋಹಾನನು ಬರೆದಿಟ್ಟಿರುವಂತದ್ದು ಕಂಡ ದೃಶ್ಯವನ್ನ ನಾವಲ್ಲಿ ಕಾಣ್ತೇವೆ. ಓದ್ರಿ ಪ್ರಕಟಣೆ ಪುಸ್ತಕ 1ನೇ ಅಧ್ಯಾಯ ಆದ್ರೆ 13ನೇ ವಾಕ್ಯದಿಂದ ಕೆಳಗಿನ ವಾಕ್ಯ. ಪ್ರಕಟಣೆ ಪುಸ್ತಕ 1ನೇ ಅಧ್ಯಾಯ ಅದರ 13ನೇ ವಾಕ್ಯದಿಂದ ಕೆಳಗಿನ ವಾಕ್ಯ. ಯಾರಾದರೊಬ್ಬರು ಶಬ್ದವತಿ ಹೋದ್ರಿ. ತಿರುಗಿದಾಗ 7 ಚಿನ್ನದ ದೀಪಸ್ತಂಭಗಳನ್ನು, ಆ ದೀಪಸ್ತಂಭಗಳ ಮಧ್ಯದಲ್ಲಿ ಮನುಷ್ಯ ಕುಮಾರನಂತೆ ಇರುವವನನ್ನು ಕಂಡೆನು. ಆತನು ನಿಲುವಂಗಿಯನ್ನು ತೊಟ್ಟು ಚಿನ್ನದ ಪಟ್ಟಿಯನ್ನು ಎದೆಗೆ ಕಟ್ಟಿಕೊಂಡಿದ್ದನು. ಆತನ ತಲೆಯ ಕೂದಲು ಬಿಳಿ ಉಣ್ಣೆಯಂತೆಯೂ ಹಿಮದಂತೆಯೂ ಬೆಳ್ಳಗಿತ್ತು.
ಆತನ ಕಣ್ಣುಗಳು ಬೆಂಕಿಯ ಉರಿಯಂತೆಯೂ ಆತನ ಪಾದಗಳು ಕುಲುಮೆಯಲ್ಲಿ ಕಾಯಿಸಿದ ತಾಮ್ರದಂತೆಯೂ ಆತನ ಧ್ವನಿಯು ಜಲಪ್ರವಾಹದ ಘೋಷದಂತೆಯೂ ಇದ್ದವು. ಆತನ ಈ ಹಗಲು ವೇಳೆಯಲ್ಲಿ ಕೂಡ ನಮ್ಮ ಮಧ್ಯದಲ್ಲಿ ತಿರುಗಾಡ್ತಾ ಇದ್ದಾನೆ. ಅದು ನಮಗೆ ರಿಯಲ್ ಆಗಲಿ. ಎಷ್ಟು ಚೆನ್ನಾಗಿ ಅರ್ಥ ಆಗ್ತಾ ಇದೆ? ಇಲ್ಲಿ ಗಮನಿಸಿರಿ, ಈ ಗೋಡೆ ನಿಮಗೆ ಕಾಣಿಸ್ತಾ ಇದೆ, ನಾನ್ ನಿಮಗೆ ಕಾಣಿಸ್ತಾ ಇದ್ದೇನೆ. ಅದಕ್ಕಿಂತಲೂ ಯೇಸು ಕ್ರಿಸ್ತ ನಮ್ಮ ಮಧ್ಯದಲ್ಲಿ ಸಂಚರಿಸುವಂಥದ್ದು ನಮಗೆ ನೈಜತೆ ಉಳ್ಳದಾಗಬೇಕು. ಅದನ್ನ ಯಾವ ತರ ಹೇಳ್ಬೇಕಂತ ನನಗೆ ಗೊತ್ತಾಗ್ತಾ ಇಲ್ಲ. ಈ ಗೋಡೆ ನಿಮಗೆ ಕಾಣಿಸ್ತಾ ಇದೆ, ಇದನ್ನ ನೀವು ಮುಟ್ಟಬಹುದು. ನಾನ್ ನಿಮಗೆ ಕಾಣಿಸ್ತಾ ಇದ್ದೇನೆ, ನನ್ನನ್ನು ನೀವು ಮುಟ್ಟಬಹುದು. ನಾನು ನಿಮಗೆ ಕಾಣಿಸ್ತಾ ಇರುವಾಗ ಹಲ್ಲೆಲೂಯಾ, ಅಲ್ಲಿ ನೀವು ಮುಟ್ಟುವಂತ ರೀತಿಯಲ್ಲಿ ನಾನು ನಿಮಗೆ ಇರೋದಕ್ಕಿಂತಲೂ ಹೆಚ್ಚಾಗಿ ಇನ್ನು ಎಷ್ಟು ಡೀಪ್ ಆಗಿ ಹೇಳ್ಬೇಕಂತ ನನಗೆ ಗೊತ್ತಾಗ್ತಿಲ್ಲ. ನಿಮ್ಮ ಪಕ್ಕದಲ್ಲಿರುವಂತ ಅಶ್ವಿನಿ ಸಿಸ್ಟರ್ಗಿಂತ, ನಿಮ್ಮ ಪಕ್ಕದಲ್ಲಿರುವಂತ ಸೈಲಸ್ ಬ್ರದರ್ಗಿಂತ, ನಿಮ್ಮ ಪಕ್ಕದಲ್ಲಿರುವಂತ ಯೇಸು ಕ್ರಿಸ್ತನು ನಿಮಗೆ ನೈಜತೆ ಉಳ್ಳವನಾಗಬೇಕು. He want to be real more than Silas. He want to be real more than Ashwini. ಆತನು ನಿಮಗೆ ಹಾಲೆಲೂಯಾ ಅಶ್ವಿನಿ ಸಿಸ್ಟರ್ಗಿಂತನೂ ನೈಜತೆ ಉಳ್ಳವನಾಗಬೇಕು. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಪತ್ಮೋಸನಲ್ಲಿ ಯೋಹಾನನಿಗೆ ಸಂಭವಿಸಿದ ಅದೇ ಆಗಿದೆ. ಕಿತ್ತು ತಿನ್ನುವಂತ ಹದ್ದುಗಳಲ್ಲಿದೆ, ಹೆಣಗಳಲ್ಲಿ ಬಿದ್ದಿದೆ, ಅಸ್ಥಿ ಪಂಜರಗಳಲ್ಲಿ ಬಿದ್ದಿದೆ. ಅದಕ್ಕಿಂತ ನೈಜತೆ ಉಳ್ಳವನಾಗಿ ಯೇಸು ಕ್ರಿಸ್ತನನ್ನು ಅವನು ಕಾಣುತ್ತಿದ್ದಾನೆ. ಹಲೋ, ಅವನ ಫೋಕಸ್ ಅಸ್ಥಿ ಪಂಜರಗಳಲ್ಲ, ಅವನ ಫೋಕಸ್ ಆ ಎಲುಬಿನ ತುಂಡುಗಳಲ್ಲ, ಅವನ ಫೋಕಸ್ ಇದನ್ನ ತಿನ್ನುವುದಕ್ಕಾಗಿ ಬರುವಂತ ಹದ್ದುಗಳಲ್ಲ. ಇದೆಲ್ಲದಕ್ಕಿಂತಲೂ ಯೇಸು ಸ್ವಾಮಿ ಅವನಿಗೆ ರಿಯಾಲಿಟಿ ಆಗಿದ್ದಾರೆ. ಈ ಶಬ್ದವನ್ನ ಕೇಳ್ತಾ ಇರುವಂತ ಪ್ರೀತಿ ದೇವರ ಮಕ್ಕಳೇ, ಈ ರೀತಿಯಲ್ಲಿ ಯೇಸು ನಿಮಗೆ ರಿಯಾಲಿಟಿ ಆಗಬೇಕೆಂಬುದಾಗಿ, ಈ ರೀತಿಯಲ್ಲಿ ಯೇಸು ನಿಮಗೆ, ಕನ್ನಡದಲ್ಲಿ ಏನು ಪದ ಹೇಳಬೇಕು ನನಗೆ ಗೊತ್ತಿಲ್ಲ, ಈ ರೀತಿಯಲ್ಲಿ ಯೇಸು ನಿಮಗೆ ಸ್ಪರ್ಶಿಸುವುದಕ್ಕೂ ನೋಡುವುದಕ್ಕೂ ಆಗುವಂತ ರೀತಿಯಲ್ಲಿ ನಿಜವಾಗಿ ಮಾರ್ಪಡಬೇಕು ಅಂತ ಎಷ್ಟು ಜನ ಬಯಸ್ತೀರಾ? ಹೇಳ್ತಾ ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಈ ಮಗಳನ್ನ ನಾನು ಮುಟ್ಟಬಹುದು, ನೋಡಬಹುದು. ಈ ರೀತಿಯಲ್ಲಿ ಯೇಸುವನ್ನ ಮುಟ್ಟಲಿಕ್ಕೂ ನೋಡುವುದಕ್ಕೂ ಆಗುವಷ್ಟು ರೀತಿಯಲ್ಲಿ ಯೇಸು ನಿಮಗೆ ನಿಜವಾಗಬೇಕೆಂಬುದಾಗಿ ಎಷ್ಟು ಜನ ಬಯಸ್ತಾ ಇದ್ದೀರಾ? ಆ ರೀತಿಯಾದ ಅನುಭವಕ್ಕೆ ನೀವು ತೆರಳುವಾಗ ನಿಮ್ಮ ರೋಗ ನಿಮಗೆ ರೋಗ ಅಲ್ಲ. ಆ ರೀತಿಯಾದ ಅನುಭವಕ್ಕೆ ನೀವು ಬರುವಾಗ ನಿಮ್ಮ ಸಮಸ್ಯೆಗಳು ನಿಮಗೆ ಸಮಸ್ಯೆ ಅಲ್ಲ. ಆ ರೀತಿಯಾದ ಅನುಭವಕ್ಕೆ ಬರುವಾಗ ನಿಮ್ಮ ಕಾಲಿತನ ನಿಮಗೆ ಕಾಲಿತನ ಅಲ್ಲ. ಯಾಕಂದ್ರೆ ಆ ರೋಗಕ್ಕಿಂತಲೂ ಸತ್ಯವಾಗಿ ನೀವು ಯೇಸುವನ್ನ ನೋಡ್ತಾ ಇದ್ದೀರಾ. ಆ ಸಮಸ್ಯೆಗಿಂತಲೂ ಸತ್ಯವಾಗಿ ನೀವು ಯೇಸುವನ್ನ ನೋಡ್ತಿದ್ದೀರಾ. ಆ ಕಾಲಿತನಗಳಿಗಿಂತಲೂ ಸತ್ಯವಾಗಿ ನೀವು ಯೇಸುವನ್ನ ನೋಡ್ತಿದ್ದೀರಾ. ಹಲೋ, ಅರ್ಥ ಆಗ್ತಾ ಇದೆ? ಈ ಕ್ಯಾಮ್ರಾದಲ್ಲಿ ಒಂದು ಆಪ್ಷನ್ ಇದೆ, ಕ್ಯಾಮ್ರಾದಲ್ಲಿ ಒಂದು ಆಪ್ಷನ್ ಇದೆ. ಇಲ್ಲಿಂದ ಕ್ಯಾಮ್ರಾ ಇಟ್ಕೊಂಡು ನಾನು ಅಶ್ವಿನಿ ಸಿಸ್ಟರ್ನ ಫೋಕಸ್ ಮಾಡಿದ್ರೆ ಅವ್ರ ಮುಖ ಕಾಣುತ್ತೆ, ಅವರ ಹಿಂದ್ಗಡೆ ಇರೋದೆಲ್ಲ ಏನಾಗುತ್ತೆ? ಬ್ಲರ್ ಆಗುತ್ತಲ್ಲ, ಬ್ಲರ್ ಆಗುತ್ತೆ. ಆದ್ರೆ ಹಿಂದ್ಗಡೆ ಇರೋದು ಅಲ್ಲೇ ಇದೆ. ಆದ್ರೆ ಈ ಕ್ಯಾಮ್ರಾದ ಫೋಕಸ್ ಅಶ್ವಿನಿ ಸಿಸ್ಟರ್ ಮೇಲೆ ಆಗಿರೋದ್ರಿಂದ ಹಿಂದ್ಗಡೆ ಇರುವಂತದೆಲ್ಲ ಕರೆಕ್ಟ್ ಆಗಿ ನಿಮ್ಮ ಬೆರಳು ಒಂದ್ಸಲ ಮುಂದೆ ಹಿಡ್ಕೊಂಡು ನಿಮ್ಮ ಬೆರಳನ್ನು ಮಾತ್ರ ನೋಡಿ. ಅದ್ರ ಹಿಂದ್ಗಡೆ ಇರೋದೆಲ್ಲ ಬ್ಲರ್ ಆಗಿದ್ಯಾ? ಒಂದ್ಸಲ ನಿಮ್ ಕಣ್ಣಲ್ಲೇ ನೋಡಿ. ಕ್ಯಾಮ್ರಾದಲ್ಲಿ ಮಾತ್ರ ನಿಮ್ ಕಣ್ಣಲ್ಲೂ ಕ್ಯಾಮ್ರಾ ಇದೆ, ಕರೆಕ್ಟಾ? ಹಿಂದ್ಗಡೆ ಇರುವಂತದೆಲ್ಲ ಅಲ್ಲೇ ಇದೆ. ಇಲ್ಲಿ ನೋಡುವಾಗ, ಬೆರಳನ್ನು ನೋಡುವಾಗ ಹಿಂದ್ಗಡೆ ಇರೋದೆಲ್ಲ ಬ್ಲರ್ ಆಗ್ತಾ ಇದೆ. ನೋಡಬೇಕಾದ ರೀತಿಯಲ್ಲಿ ನನ್ನ ಬೆರಳನ್ನ ನಾನು ನೋಡುವಾಗ ಅಮ್ಮಚ್ಚಿ ಹಿಂದೆ ಇದ್ದಾರೆ, ಆದ್ರೆ ನನ್ನ ಫೋಕಸ್ ಅಮ್ಮಚ್ಚಿ ಮೇಲಲ್ಲ. ಈ ರೀತಿಯಲ್ಲಿ ಯೇಸು ನಮಗೆ ನೈಜವಾಗುವಾಗ, ಈ ರೀತಿಯಲ್ಲಿ ನಮಗೆ ಯೇಸು ಸತ್ಯವಾಗುವಾಗ, ಹಿಂದ್ಗಡೆ ರೋಗ ಇದೆ
ಆದ್ರೆ ಆ ರೋಗ ನಮಗೆ ಕಾಣಿಸ್ತಾ ಇಲ್ಲ. ಹಿಂದ್ಗಡೆ ಸಮಸ್ಯೆ ಇದೆ, ಆದ್ರೆ ಆ ಸಮಸ್ಯೆ ನಮಗೆ ಕಾಣಿಸ್ತಾ ಇಲ್ಲ. ಹಿಂದ್ಗಡೆ ಸಾಲ ಇದೆ, ಆದ್ರೆ ಆ ಸಾಲ ನಮಗೆ ಕಾಣಿಸ್ತಾ ಇಲ್ಲ. ಪತ್ಮೋಸಿನಲ್ಲಿರುವಂತ ಯೋಹಾನನಿಗೆ ಅನೇಕ ವಿಷಯಗಳು ನೋಡುವುದಕ್ಕೆ ಫೋಕಸ್ ಮಾಡತಕ್ಕ ರೀತಿಯಾದ ಅನೇಕ ವಿಷಯಗಳಲ್ಲಿದೆ, ಕೊರತೆಗಳಲ್ಲಿದೆ, ಸಮಸ್ಯೆಗಳಲ್ಲಿದೆ. ಅವನಿಗೆ ಊಟ ಇಲ್ಲದೆ ಇರುವ ಕೊರತೆ, ಹಲ್ಲೆಲೂಯಾ, ಸಹಾಯ ಇಲ್ಲದೆ ಇರುವಂತ ಕೊರತೆ, ಅನೇಕ ವಿಧವಾದ ಕೊರತೆಗಳು, ಸಮಸ್ಯೆಗಳು ಯೋಹಾನನಿಗೆ ಪತ್ಮೋಸನಲ್ಲಿ ಇದೆ. ಆದ್ರೆ ಅವೆಲ್ಲದಕ್ಕಿಂತಲೂ ರಿಯಾಲಿಟಿಯಾಗಿ ಯೇಸುವನ್ನು ಅವನು ನೋಡ್ತಾ ಇದ್ದಾನೆ. ಅವನ ಫೋಕಸ್ ನೋಡಿ, ಹಲ್ಲೆಲೂಯಾ, ಅವನ ಫೋಕಸ್ ನೋಡಿ. ಆ ಬೆಳ್ಳಗಿರುವ ಕೂದಲು ಚೆನ್ನಾಗಿ ಅವನಿಗೆ ಕಾಣಿಸ್ತಾ ಇದೆ. ಕಣ್ಣುಗಳು ಸಾಧಾರಣ ಕಣ್ಣುಗಳಾಗಿ ಅಲ್ಲ, ಬೆಂಕಿಯಂತೆ ಉರಿತಾ ಇರೋದು ಅವನಿಗೆ ಕಾಣಿಸ್ತಾ ಇದೆ. ಈ ರೀತಿಯಲ್ಲಿ ನೋಡುವುದಕ್ಕೆ ನಾವು ಪ್ರಾರಂಭವಾದರೆ, ಅಲೋ, ಯೇಸುವನ್ನ ಈ ರೀತಿಯಲ್ಲಿ ನೋಡುವುದಕ್ಕೆ ನಾವು ಪ್ರಾರಂಭವಾದರೆ ನಮ್ಮ ಸಮಸ್ಯೆಗಳು ನಮಗೆ ಸಮಸ್ಯೆ ಅಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದರ ಮಧ್ಯದಲ್ಲಿ ಒಂದು ರೆವಲೇಷನ್ ಅನ್ನ, ಇದರ ಮಧ್ಯದಲ್ಲಿ ಒಂದು ಪ್ರಕಟಣೆಯನ್ನು ಹೇಳಲಿಕ್ಕಾಗಿ ಬಯಸ್ತೇನೆ. ಮೇಲಿಂದ ಕೆಳಗಿನವರೆಗೂ ಇವನ್ ಯೇಸುವನ್ನ ನಾವು ಈ ರೀತಿಯಾಗಿ ಬೆರಳನ್ನ ಕರೆಕ್ಟ್ ಆಗಿ ಫೋಕಸ್ ಮಾಡಿ ಬೇರೆ ಯಾವುದನ್ನು ಕಾಣದೇ ಇರೋ ರೀತಿಯಲ್ಲೇ ಅವನ ಯೇಸುವನ್ನ ಈ ರೀತಿಯಲ್ಲಿ ಫೋಕಸ್ ಮಾಡಿ ಬೇರೆ ಯಾವುದನ್ನು ಕಾಣದೇ ಇರುವಂತ ಅನುಭವಕ್ಕೆ ಅವನು ಬಂದಿರುವಾಗ ಮೇಲಿಂದ ಕೆಳಗಿನವರೆಗೂ ಅವನು ನೋಡ್ತಾ ಇದ್ದಾನೆ. ಆದ್ರೆ ಕೊನೆಯ ಭಾಗವನ್ನು ಹೇಳ್ತಾನೆ, ಅವನ ಕಾಲುಗಳು ತಾಮ್ರದ, ಹಲ್ಲೆಲೂಯಾ, ಕುಲುಮೆಯಲ್ಲಿ ಕಾಯಿಸಿದಂತ ತಾಮ್ರದಂತೆ. ಅದರಲ್ಲಿ ಕುಲುಮೆಯಲ್ಲಿ ಕಾಯಿಸಿದಂತ ತಾಮ್ರದಂತೆ ಇದೆ. ಅಲೋ, ಈ ರೀತಿಯಲ್ಲೆಲ್ಲ ಯೇಸುವನ್ನ ನೋಡ್ಲಿಕ್ಕೆ ನಿಮಗೆ ಸಾಧ್ಯವಾಗಲಿ ಈ ದಿನಗಳಲ್ಲಿ. ಸೇರಿ ಆತನಿಲ್ಲಿದ್ದಾನೆ, ಆತನಿಲ್ಲಿ ಸಂಚರಿಸ್ತಿದ್ದಾನೆ. ಅದನ್ನು ಕಾಣ್ಲಿಕ್ಕೆ ಪ್ರತಿಯೊಬ್ಬರಿಗೂ ದೇವರು ಸಹಾಯ ಮಾಡಲಿ. ಅದರಲ್ಲೊಂದು ಪ್ರಕಟಣೆ ಹೇಳ್ತೇನೆ, ಕುಲುಮೆಯಲ್ಲಿ ಕಾಯಿಸಿದಂತ ತಾಮ್ರ. ಈ ಪತ್ಮೋಸಿನಲ್ಲಿ ಯೋಹಾನನ್ ಕಾಣ್ತಾ ಇರುವಂತದ್ದು ಶಿಲುಬೆಗೆ ಏರಿಸಲ್ಪಟ್ಟ ಯೇಸು ಸ್ವಾಮಿ ಶಿಲುಬೆಗೆ ಏರಿಸಲ್ಪಟ್ಟು ಸರಿಸುಮಾರು 20 ವರ್ಷನೋ 25 ವರ್ಷನೋ ಕಳೆದ ಮೇಲೆ ಆಗಿರಬಹುದು. ಸರಿಸುಮಾರು, ನನಗೆ ಲೆಕ್ಕ ಗೊತ್ತಿಲ್ಲ. ಹಲ್ಲೆಲೂಯಾ. ಆಮೇಲೆ ಲೆಕ್ಕ ಮಾಡ್ಬಿಟ್ಟು 5, 10, 15, 20 ಆಮೇಲೆ ಹೇಳ್ಕೊಡ್ರಿ, ಪರವಾಗಿಲ್ಲ ನನಗೆ. ಆದ್ರೆ ಇವಾಗ ಸದ್ಯಕ್ಕೆ ಹೇಳ್ತೇನೆ, ಯೇಸು ಸ್ವಾಮಿ ಶಿಲುಬೆಗೆ ಏರಿಸಲ್ಪಟ್ಟ ಒಂದು 20 ವರ್ಷ ಕಳೆದ ಮೇಲೆ ಆಗಿರಬಹುದು ಈ ಯೋಹಾನನು ಪತ್ಮೋಸನಲ್ಲಿ ಯೇಸುವನ್ನ ನೋಡ್ತಾ ಇರೋದು. ಹಲ್ಲೆಲೂಯಾ, ಜೋರಾಗಿ ಹಲ್ಲೆಲೂಯಾ. ಕೆಲವೊಮ್ಮೆ 20ಕ್ಕಿಂತ ಜಾಸ್ತಿ ಆಗಿರ್ಬೋದು, ಕಮ್ಮಿನೂ ಆಗಿರ್ಬೋದು. ಈ 20 ವರ್ಷದ ಹಿಂದೆ ಶಿಲುಬೆಗೆ ಏರಿಸಲ್ಪಟ್ಟಾಗ ಈ ಕಾಲುಗಳನ್ನ, ಅದು ಕೇವಲ ನಮ್ಮ ರೀತಿಯಾದ ಕಾಲುಗಳಾಗಿತ್ತು. ಆ ಕಾಲುಗಳಿಗೆ ಆಣಿ ಹೊಡೆದ್ರು, ಆ ಕಾಲುಗಳಿಗೆ ಮೊಳೆ ಹೊಡೆದ್ರು, ಆ ಕಾಲುಗಳ ರಕ್ತ ಸುರಿಯಿತು. ಅದರೊಂದು ಸತ್ಯ, ಇನ್ಯಾರಿಗೂ ಆ ಪಾದಗಳಿಗೆ ಹಾನಿ ಹೊಡಿಲಿಕ್ಕೆ ಸಾಧ್ಯವಿಲ್ಲ. ಇನ್ಯಾರಿಗೂ ಆ ಪಾದಗಳಲ್ಲಿ ಅಲ್ಲಿ ಆಣೆ ಹೊಡಿಲಿಕ್ಕೆ, ಮೊಳೆ ಹೊಡಿಲಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಅದು ಕುಲುಮೆಯಲ್ಲಿ ಕಾಯಿಸಿದ ತಾಮ್ರದಂತೆ ಇರುವಂತ ಪಾದಗಳು, ಅದಿನ್ನು ಸ್ಥಿರವಾದ ಪಾದಗಳು. ಈ ರೀತಿಯಲ್ಲೆಲ್ಲ ಯೇಸುವನ್ನ ನೋಡ್ಲಿಕ್ಕೆ ಸಾಧ್ಯವಾಗಲಿ. ನಮಗೆ ಇರುವಂತ ರೀತಿಯೆಲ್ಲ ಯೇಸುವನ್ನ ನಮಗೆ ನೋಡ್ಲಿಕ್ಕೆ ಸಾಧ್ಯವಾಗಲಿ. ಒಂದು ವಿಷಯ ಹೇಳ, ಯೇಸುವಿನ ಯಥಾರ್ಥವಾದ ಪಾದಗಳು ಕುಲುಮೆಯಲ್ಲಿ ಕಾಯಿಸಿದ ಪಾದಗಳನ್ನೇ, ತಾಮ್ರದಂತೆ ಇರುವ ಪಾದವೇ. ಆದ್ರೆ ಆತನು ನಮಗೋಸ್ಕರ ಮಣ್ಣಿನ ಪಾದಗಳುಳ್ಳವನಾಗಿ, ಮಣ್ಣಿಂದ ರೂಪಿತವಾದ ಚರ್ಮದ ಪಾದಗಳುಳ್ಳವನಾಗಿ, ಮಾಂಸದ ಪಾದಗಳುಳ್ಳವನಾಗಿ ಅವನು 2000 ವರ್ಷಗಳ ಹಿಂದೆ ಈ ಭೂಮಿಗೆ ಬಂದನು. ಅದು ನಮಗೋಸ್ಕರವಾಗಿ ಮಾತ್ರ. ಆದ್ರೆ ಈಗಲೂ ಅವನು ಮಣ್ಣಿನ ಪಾದಗಳಲ್ಲ, ಈಗಲೂ ಅವನು ಮಾಂಸದ ಪಾದಗಳುಳ್ಳವನಾಗಿ ಅಲ್ಲ. ಈಗ ಅವನು ತಾಮ್ರದ ಕುಲುಮೆಯಲ್ಲಿ ಕಾಯಿಸಿದ ತಾಮ್ರದ ಪಾದಗಳುಳ್ಳವನಾಗಿ, ಇನ್ಯಾರಿಗೂ ಆ ಪಾದಗಳಲ್ಲಿ ಮೊಳೆ ಹೊಡೆಯುವುದಕ್ಕೆ ಸಾಧ್ಯವಿಲ್ಲ. ಒಮ್ಮೆ ಅವನು ನಮಗೋಸ್ಕರವಾಗಿ ಜಡಿಯಲ್ಪಟ್ಟನು, ಅದು ನಮಗೋಸ್ಕರವಾಗಿ ಮಾತ್ರವೇ ಮಾತ್ರವೇ ಮಾತ್ರವೇ. ಓ ಹಲ್ಲೆಲೂಯಾ, 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 ಜೋರಾಗಿ ಹಲ್ಲೆಲೂಯಾ. ಅಗ್ನಿ ಜ್ವಾಲೆಯಿಂದ ಕಣ್ಣುಳ್ಳವನು, ಉಣ್ಣೆಯಂತ ಕೂದಲುಳ್ಳವನು, ಚಿನ್ನದ ಪಟ್ಟಿಯನ್ನು ಎದಕ್ಕೆ ಕಟ್ಟಿಕೊಂಡವನು. ಈ ಹಗಲು ವೇಳೆ ನಿಮ್ಮ ಮಧ್ಯದಲ್ಲಿ ಇರುವುದನ್ನು ನಿಮಗೆ ಕಾಣ್ಲಿಕ್ಕೆ ಸಾಧ್ಯ ಆದ್ರೆ ಅಷ್ಟೇ ಸಾಕು, ನಿಮ್ಮ ಸಮಸ್ಯೆಗಳು ಇಲ್ಲದಂತಾಗ್ತದೆ.
ನಿಮ್ಮ ರೋಗಗಳಿಲ್ಲದಂತಾಗ್ತದೆ. ಅವರ ಕಾಲ ಭಾಷೆಯಲ್ಲಿ ಆ ಆಗ್ರಹ ನಮ್ಮೊಬ್ಬೊಬ್ಬರ ಒಳಗಡೆ ಚೆಲ್ಪಡಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಜೋರಾಗಿ ಶಬ್ದವೆನ್ನೆತ್ತಿ ಹಲ್ಲೆಲೂಯಾ. ಓದಿದಂತ ಕೀರ್ತನೆ ಬಾಕಿ ನಾವು ಹಿಂದಿರುಗಿ ಬರೋಣ. ನಮ್ಮ ವಾಕ್ಯದಲ್ಲಿ ಕಾಣ್ತೇವೆ 51ನೇ ಕೀರ್ತನೆ 11ನೇ ವಾಕ್ಯ. ದಾವೀದನು ಈ ರೀತಿಯಲ್ಲಾಗಿದೆ ಹೇಳ್ತಾ ಇರುವುದು, ನಿನ್ನ ಸನ್ನಿಧಿಯಿಂದ ನನ್ನ ತಳ್ಳಬೇಡ, ನಿನ್ನ ಪರಿಶುದ್ಧಾತ್ಮವನ್ನು ನನ್ನಿಂದ ತೆಗಿಬೇಡ. ಹಲ್ಲೆಲೂಯಾ. ಹಳೆ ಒಡಂಬಡಿಕೆ ಕಾಲಘಟ್ಟದಲ್ಲಿ ಪವಿತ್ರಾತ್ಮನು ಒಂದು ಕಾರ್ಯವನ್ನ ನೆರವೇರಿಸೋದಕ್ಕೋಸ್ಕರವಾಗಿ ಮಾತ್ರ ಯಾಜಕರ ಮೇಲೆ, ಅರಸರುಗಳ ಮೇಲೆ, ಪ್ರವಾದಿಗಳ ಮೇಲೆ ಇಳಿದು ಬರುತ್ತಿದ್ದನು ಮತ್ತು ಹೋಗುತ್ತಿದ್ದನು. ಆ ರೀತಿಯಾದ ಒಂದು ಅನುಭವ ಆಗಿತ್ತು ಹಳೆ ಒಡಂಬಡಿಕೆಯಲ್ಲಿ. ಆದ್ರೆ ನಾವಿದ್ರಲ್ಲಿ ಕೆಲವು ವ್ಯಕ್ತಿಗಳನ್ನ ಗಮನಿಸಬಹುದು. ಹಲ್ಲೆಲೂಯಾ, ಜೋರಾಗಿ. ಹಳೆ ಒಡಂಬಡಿಕೆ ಕಾಲಘಟ್ಟದಲ್ಲಿ ಪವಿತ್ರಾತ್ಮನು ಬಂದು ಹೋಗುತ್ತಾ ಇದ್ದನು. ಒಂದು ಪ್ರತ್ಯೇಕವಾದ ಕಾರ್ಯವನ್ನ ನೆರವೇರಿಸೋದಕ್ಕೋಸ್ಕರ ಪ್ರವಾದಿಗಳ ಮೇಲೋ, ಅರಸರುಗಳ ಮೇಲೋ ಅಥವಾ ಯಾಜಕರುಗಳ ಮೇಲೋ ಇಳಿದು ಬರ್ತಿದ್ದನು, ಹೋಗುತ್ತಿದ್ದನು. ಆ ರೀತಿಯಾದ ಒಂದು ಅನುಭವ ಆಗಿದೆ. ನೆಲೆಗೊಳ್ಳುವಂತ ಒಂದು ಅನುಭವ ಅಲ್ಲ ಹಳೆ ಒಡಂಬಡಿಕೆಯಲ್ಲಿ. ಆದ್ರೆ ಅದರಲ್ಲಿ ಕೆಲವು ವ್ಯಕ್ತಿಗಳನ್ನ ನಾವು ಗಮನಿಸೋದಾದ್ರೆ ಬಂದ ಆತ್ಮನನ್ನ ಹಿಡಿದಿಟ್ಕೊಂಡಂತ ವ್ಯಕ್ತಿಗಳನ್ನ ನಾವು ಕಾಣ್ಲಿಕ್ಕೆ ಸಾಧ್ಯವಾಗ್ತದೆ. ಹಲ್ಲೆಲೂಯಾ. ಪ್ರತ್ಯೇಕವಾದ ಒಂದು ಕಾರ್ಯಕ್ಕೋಸ್ಕರವಾಗಿ ಬಂದ ಆತ್ಮವನ್ನ ಬಿಟ್ಟು ಕೊಡದೆ, ಹಿಂದಿರುಗಿ ಹೋಗಲಿಕ್ಕೆ ಬಿಡದೆ ಹಿಡಿದಿಟ್ಟುಕೊಂಡಂತ ವ್ಯಕ್ತಿಗಳನ್ನ ನಾವು ಹಳೆ ಒಡಂಬಡಿಕೆ ಕಾಲಘಟ್ಟದಲ್ಲೂ ಕಾಣ್ಲಿಕ್ಕೆ ಸಾಧ್ಯವಾಗ್ತದೆ. ಹಲ್ಲೆಲೂಯಾ. ಹೋಲಿ ಸ್ಪಿರಿಟ್, ಪರಿಶುದ್ಧಾತ್ಮ ಹಳೆ ಒಡಂಬಡಿಕೆಯಲ್ಲಿ ಪರ್ಮನೆಂಟ್ ಆಗಿ ಬಂದಿದ್ದಲ್ಲ. ಪ್ರತ್ಯೇಕವಾದ ಒಂದು ಕಾರ್ಯಕ್ಕೋಸ್ಕರವಾಗಿ ಮಾತ್ರ ಇಳಿದು ಬಂದು ನಂತರ ಹೋಗ್ತಾ ಇತ್ತು. ಪುನಃ ಪ್ರತ್ಯೇಕವಾದ ಕಾರ್ಯಕ್ಕೋಸ್ಕರವಾಗಿ ಇಳಿದು ಬರ್ತಾ ಇದ್ದನು, ಹೋಗುತ್ತಾ ಇದ್ದನು. ಹೋಗುತ್ತಾ ಇತ್ತು ಅಂತ ಹೇಳಿದಕ್ಕೆ ಬರ್ತಾ ಇದ್ದನು, ಹೋಗುತ್ತಾ ಇದ್ದನು. ಹಲ್ಲೆಲೂಯಾ, ಜೋರಾಗಿ ಹಲ್ಲೆಲೂಯಾ. ನಾನು ಸಾರಿ ಹೇಳಿದಕ್ಕೆ ಕಾರಣ ಏನಂತ ನಾನು ಆಮೇಲೆ ಹೇಳ್ತೇನೆ, ಆಯ್ತಾ? ಬರ್ತಾ ಇತ್ತು ಅಂತ ಹೇಳಿದಕ್ಕೆ ಕಾರಣ. ಹಲ್ಲೆಲೂಯಾ, ಜೋರಾಗಿ. ಪವಿತ್ರಾತ್ಮನು ಕೆಲವು ಕಾರ್ಯಗಳಿಗೋಸ್ಕರವಾಗಿ ಅರಸರುಗಳ ಮೇಲೆ, ಯಾಜಕರುಗಳ ಮೇಲೆ, ಪ್ರವಾದಿಗಳ ಮೇಲೆ ಇಳಿದು ಬರ್ತಾ ಇದ್ದನು, ಹೋಗುತ್ತಾ ಇದ್ದನು. ಆ ಕಾರ್ಯ ಮುಗಿದ ಮೇಲೆ ಆದ್ರೆ ಇದ್ರಲ್ಲಿ ಕೆಲವು ವ್ಯಕ್ತಿಗಳು ಮಾತ್ರ ತಮ್ಮ ಮೇಲೆ ಇಳಿದು ಬಂದ ಪವಿತ್ರಾತ್ಮನನ್ನ ನಂತರದಲ್ಲಿ ಹೋಗ್ಲಿಕ್ಕೆ ಬಿಟ್ಟುಕೊಡದೆ ಹಿಡಿದಿಟ್ಟುಕೊಂಡಂತ ಕೆಲವು ವ್ಯಕ್ತಿಗಳನ್ನ ನಾವು ಕಾಣ್ಲಿಕ್ಕೆ ಸಾಧ್ಯವಾಗ್ತದೆ. ಅದರಲ್ಲಿ ಒಬ್ಬ ವ್ಯಕ್ತಿ ಆಗಿದ್ದಾನೆ ದಾವೀದನು. ಆದರೆ ಒಂದು ಸನ್ನಿವೇಶ ಬಂದಾಗ ದೇವರು ಹೋಗು ಎಂಬುದಾಗಿ ಹೇಳಿದ ಸ್ಥಳಕ್ಕೆ ಹೋಗದೆ ತಾನು ಅಲ್ಲೇ ಇಳ್ಕೊಂಡದ್ರಿಂದ ಅವನೊಂದು ಪಾಪದಲ್ಲಿ ಸಿಲುಕಿಕೊಳ್ಬೇಕಾಗಿ ಬಂತು. ನಾನು ಮತ್ತೆ ಹೇಳ್ತೇನೆ, ನಾವು ಡೈರೆಕ್ಟ್ ಆಗಿ ಯಾರು ಪಾಪ ಮಾಡಲ್ಲ. ದೇವರು ಮಾಡು ಅಂತ ಹೇಳಿದ್ದನ್ನ ಮಾಡದೆ ಇರುವಾಗಿದೆ ನಾವು ಪಾಪದಲ್ಲಿ ಬೀಳುವು. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ದಾವೀದನ ಕುರಿತಾಗಿ ದೇವರಿಗಿರುವಂತ ಉದ್ದೇಶ ದಾವೀದನು ಯುದ್ಧಕ್ಕೆ ಹೋಗ್ಬೇಕು ಅನ್ನುವಂಥದ್ದಾಗಿದೆ. ಆದ್ರೆ ಅವತ್ತು ಅವನು ಯುದ್ಧಕ್ಕೆ ಹೋಗ್ಲಿಲ್ಲ. ನಾನು ಇವತ್ತು ಮನೇಲೇ ಇರ್ತೀನಿ, ನಿದ್ದೆ ಮಾಡ್ಬೇಕು ಅಂತ ಹೇಳಿ ನಿದ್ದೆ ಮಾಡ್ದ. ಹಲೋ, ಅವತ್ತು ಬೆಳಗಾನೆ ನಿದ್ದೆ ಮಾಡಿ ಸಂಜೆ ಆದಾಗ ಅರಮನೆ ಸುತ್ತಾಡಕ್ಕೋಸ್ಕರವಾಗಿ ಬಂದಾಗ ಆಗಿದೆ ಒಂದು ಸ್ತ್ರೀಯನ್ನ ನೋಡಿ ಮೋಹಿಸಿದ್ದು ಆ ಪಾಪದಲ್ಲಿ ಬಿದ್ದೋಗಿತ್ತು. ಹಲ್ಲೆಲೂಯಾ. ಹಾಗಾದ್ರೆ ಒಬ್ಬ ಆತ್ಮಿಕ ಮನುಷ್ಯನು ಡೈರೆಕ್ಟ್ ಆಗಿ ಪಾಪ ಮಾಡಲ್ಲ. ಮೊದಲು ಅವನು ಯಾವ್ದಾದ್ರು ದೇವರ ವಾಕ್ಯಕ್ಕೆ ಅವಿಧೇಯನಾಗ್ತಾನೆ ಅಥವಾ ದೇವರು ಹೇಳಿದ್ದನ್ನ ಮಾಡದೇ ಇರುವಂತ ಒಂದು ಪುಟ್ಟ ಅನುಭವ ಬರುತ್ತೆ. ಅದಾಗಿದೆ ಅವನನ್ನ ಪಾಪಕ್ಕೆ ತೆಗೆದುಕೊಂಡು ಹೋಗಿ ಸಿಲುಕಿಸುವಂಥದ್ದು. ಅರ್ಥ ಆಗ್ತಾ ಇದೆ? ಈ ರೀತಿಯಾದ ಒಂದು ಸನ್ನಿವೇಶ ದಾವೀದನ ಜೀವಿತದಲ್ಲಿ ಬಂತು. ದಾವೀದನು ಪಾಪ ಮಾಡ್ದ. ಹೀಗೆ ಪಾಪ ಮಾಡಿದಾಗ ಅವನಿಗೆ ಸೆನ್ಸ್ ಆಗ್ತಾ ಇದೆ, ನನ್ನಿಂದ ಪರಿಶುದ್ಧಾತ್ಮನು ತೆಗೆದುಹಾಕಲ್ಪಡುತ್ತಿದ್ದಾನೆ. ಅವನಿಗೆ ಅನುಭವ ಆಗ್ತಾ ಇದೆ ಪರಿಶುದ್ಧಾತ್ಮನು ತನ್ನಿಂದ ತೆಗೆದುಹಾಕಲ್ಪಡುವಂಥದ್ದು.
ಹಲೋ, ತನ್ನ ಜೀವಿತದಲ್ಲಿ ಆ ಮಿಸ್ಟೇಕ್ ಬಂದಾಗ ಅವನಿಗೆ ಗೊತ್ತಾಗ್ತಾ ಇದೆ, ಅವನಿಗೆ ಅನುಭವದಲ್ಲಿ ಗೊತ್ತಾಗ್ತಾ ಇದೆ, ಅವನಿಗೆ ಸೆನ್ಸ್ ಆಗ್ತಾ ಇದೆ ಪರಿಶುದ್ಧಾತ್ಮ ಅವನಿಂದ ಬಿಟ್ಟು ಹೋಗುವಂಥದ್ದು. ಆ ರೀತಿಯಾದ ಅನುಭವ ಉಳ್ಳಂತ ಯಾರಾದ್ರೂ ಇದ್ರೆ ಅಂತವ್ರನ್ನ ನೆನೆಸಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಆದ್ರೆ ದುರದೃಷ್ಟವಶಾತ್ ನಮ್ಮ ಜೀವಿತಗಳಲ್ಲಿ ಸಂಭವಿಸ್ತಾ ಇರುವಂತ ಒಂದು ಕಾರ್ಯ, ಕರೆಂಟ್ ಹೋದ್ರು ಕರೆಂಟ್ ಹೋಯ್ತು ಅಂತ ಗೊತ್ತಾಗದೆ ಇರುವಂತ ಒಂದು ಕಾಲದ ಹಾಗೇನೆ ಪರಿಶುದ್ಧಾತ್ಮ ಹೋದ್ರು, ಪರಿಶುದ್ಧಾತ್ಮ ನಮ್ಮನ್ನ ಬಿಟ್ಟು ಹೋಗಿದ್ದಾರೆ ಎಂಬುದಾಗಿ ಗೊತ್ತಾಗದೆ ಇರುವಂತ ಒಂದು ಕಾಲದಲ್ಲಾಗಿದೆ ನಾವು ಜೀವಿಸ್ತಾ ಇರುವಂತದ್ದು. ನಾನು ಮತ್ತೆ ಹೇಳ್ತೇನೆ, ಕರೆಂಟ್ ಹೋದ್ರೆ UPS ಇರೋದ್ರಿಂದ ಆ ಕರೆಂಟ್ ಹೋಯ್ತಾ ಮತ್ತೆ ಕರೆಂಟ್ ಇದೆಯಲ್ಲ. ಹಲ್ಲೆಲೂಯಾ, ಜೋರಾಗಿ ಈ ಕಾಲಘಟ್ಟದಲ್ಲಿ UPS ಎಲ್ಲ ಕಂಡುಹಿಡಿದಿರೋದ್ರಿಂದ ಕರೆಂಟ್ ಹೋದ್ರು ಕರೆಂಟ್ ಹೋಗಿದೆ ಅಂತ ಗೊತ್ತಾಗ್ತಾ ಇಲ್ಲ. ಅದೇ ರೀತಿಯಲ್ಲಿ ಈ ಕಾಲಘಟ್ಟದಲ್ಲಿ ಪರಿಶುದ್ಧಾತ್ಮನು ಹೋದ್ರು ಕೂಡ ಪರಿಶುದ್ಧಾತ್ಮನು ಹೋಗಿದ್ದಾನೆ ಅಂತ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಅನ್ಯ ಭಾಷೆ ಇದೆಯಲ್ಲ. ಒಂದು ವಿಷಯವನ್ನ ಅರ್ಥ ಮಾಡ್ಕೊಳ್ರಿ, ಒಬ್ಬನು ಪರಿಶುದ್ಧಾತ್ಮನಿಂದ ತುಂಬಿಸಲ್ಪಟ್ಟಿದ್ದಾನೆ ಅನ್ನೋದಕ್ಕೆ ಗುರುತು ಅನ್ಯ ಭಾಷೆ ಅಲ್ಲ. ಪರಿಶುದ್ಧಾತ್ಮನಿಂದ ತುಂಬಿಸಲ್ಪಟ್ಟಿರುವಂತ ಒಬ್ಬ ವ್ಯಕ್ತಿ ನೋಡಿದ್ರೇನೆ ಗೊತ್ತಾಗುತ್ತೆ. ಕಳೆದ ದಿನಮಾನಗಳಲ್ಲಿ ಒಬ್ಬರು ಸೇವಕರು ಹೇಳೋದನ್ನು ಕೇಳಿಸ್ಕೊಂಡೆ. ಒಬ್ಬ ಎಂಡ ಕುಡುಕ ಮದ್ಯಪಾನ ಮಾಡಿ ಈ ರೀತಿಯಲ್ಲಿ ಹೋಗ್ತಾ ಇದ್ರೆ ಅವನ ಹತ್ರ ಹೋಗಿ ಮೂಸ್ ನೋಡ್ಬೇಕಾಗಿಲ್ಲ ಇವನು ಕುಡ್ದಿದ್ದಾನ ಅಂತ. ಅವನ್ ನಡೆಯೋ ಸ್ಟೈಲ್ ಅಲ್ಲೇ ಗೊತ್ತಾಗ್ತದೆ ಅವನು ಕುಡ್ದಿದ್ದಾನೋ ಇಲ್ವೋ ಅಂತ. ಪರಿಶುದ್ಧಾತ್ಮನು ಒಬ್ಬನಲ್ಲಿ ಇದ್ದಾನ ಅಂತ ಗೊತ್ತಾಗ್ಬೇಕಂದ್ರೆ ಎಲ್ಲಿ ಅನ್ಯ ಭಾಷೆ ಮಾತಾಡು ಅಂತ ಹೇಳ್ಬೇಕಾಗಿಲ್ಲ. ಅವನ ಸ್ಟೈಲ್ ನೋಡಿದ್ರೆ ಗೊತ್ತಾಗ್ತದೆ ಇವನಲ್ಲಿ ಪರಿಶುದ್ಧಾತ್ಮ ಇದಾನೋ ಇಲ್ವೋ ಅಂತ. ಆದ್ರೆ ಈ ಕಾಲಘಟ್ಟದಲ್ಲಿ ಕರೆಂಟ್ ಹೋದ್ರು UPS ಇರೋದ್ರಿಂದ ಕರೆಂಟ್ ಹೋಯ್ತು ಎಂಬುದಾಗಿ ಗೊತ್ತಾಗದೆ ಇರೋ ರೀತಿಯಲ್ಲೇ ಪರಿಶುದ್ಧಾತ್ಮನ ಹೋದ್ರು, ಕೀಬೋರ್ಡ್ ಇರೋದ್ರಿಂದ ಹಾಡುಗಳಿರೋದ್ರಿಂದ ಪರಿಶುದ್ಧಾತ್ಮನು ಹೋಗಿದ್ದಾನೆ ಎಂಬುದಾಗಿ ಗೊತ್ತಾಗದೆ ಇರುವಂತ ಒಂದು ಕಾಲದಲ್ಲಿ ಆಗಿದೆ ನಾವು ಜೀವಿಸ್ತಾ ಇರುವಂತದ್ದು. ಆದ್ರೆ ದಾವೀದನ ಹಾಗಾಗಿರಲಿಲ್ಲ. ತನ್ನ ಜೀವಿತದಿಂದ ಪರಿಶುದ್ಧಾತ್ಮ ತೆಗೆದುಹಾಕಲ್ಪಡುವುದು ಸೆನ್ಸ್ ಆಗುವಂತ, ಅನುಭವವಾಗುವಂತ ಒಬ್ಬ ಮನುಷ್ಯನಾಗಿದ್ದ. ಈ ಹಗಲ ವೇಳೆ ಈ ಶಬ್ದವನ್ನ ಕೇಳ್ತಾ ಇರುವಂತ ಪ್ರೀತಿ ದೇವರ ಮಕ್ಕಳೇ, ಮಾತಿನ ಮೂಲಕವಾಗಿ ಒಂದು ತಪ್ಪು ಬರುವಾಗ, ನೋಟದ ಮೂಲಕವಾಗಿ ಒಂದು ತಪ್ಪು ಬರುವಾಗ, ಚಿಂತೆಯ ಮೂಲಕವಾಗಿ ಒಂದು ತಪ್ಪು ಬರುವಾಗ ಪರಿಶುದ್ಧಾತ್ಮನು ದೂರವಾಗೋದು ಅರ್ಥ ಆದ್ರೆ ಸ್ತೋತ್ರ. ಅಲ್ಲದೆ ಇದ್ರೆ ನಾವಿರುವಂತದ್ದೊಂದು ಡೇಂಜರ್ ಝೋನ್ ಅಲ್ಲಾಗಿದೆ. ಯಾಕಂದ್ರೆ ದೇವರು ವಾಕ್ಯ ಇರ್ತದೆ, ಪವಿತ್ರಾತ್ಮವಿಲ್ಲದೆ ಇರುವವನು ನಾನಾಗಿರುವವನಲ್ಲ. ಕರ್ತನ ಬರುವಿಕೆಯಲ್ಲಿ ಎತ್ತಲ್ಪಡ್ತವೆ ಅಂತ ಹೇಳ್ತಾ ಇದ್ದೇವೆ. ಆದ್ರೆ ಇಲ್ಲಿ ಕೇಳಿಸ್ಕೊಡ್ರಿ, ಪರಿಶುದ್ಧಾತ್ಮನಿಲ್ಲದೆ ಕರ್ತನ ಬರುವಿಕೆಯಲ್ಲಿ ಎತ್ತಲ್ಪಡಲ್ಲ. ಅದಕ್ಕೊಂದು ಪ್ರೂಫ್ ಅನ್ನು ನಿಮಗೆ ತಿಳಿಸಲಿಕ್ಕಾಗಿ ಬಯಸ್ತೇನೆ. ರೋಮ ಪತ್ರಿಕೆ 1ನೇ ಅಧ್ಯಾಯ ಇದರ 4ನೇ ವಾಕ್ಯ. ರೋಮ ಪತ್ರಿಕೆ 1ನೇ ಅಧ್ಯಾಯ 4ನೇ ವಾಕ್ಯ. ಪವಿತ್ರವಾದ ಆತ್ಮವುಳ್ಳವನಾಗಿದ್ದು ಸತ್ತ ಮೇಲೆ ಜೀವಂತನಾಗಿ ಎದ್ದ ಬಂದ ಮಹತ್ಕಾರ್ಯದಿಂದ ದೇವಕುಮಾರನೆಂದು ಓದ್ತೇನೆ. ಪವಿತ್ರವಾದ ಆತ್ಮ ಉಳ್ಳವನಾಗಿದ್ದು ಸತ್ತ ಮೇಲೆ ಜೀವಿತನಾಗಿ ಎದ್ದು ಬಂದು ಮಹತ್ ಕಾರ್ಯದಿಂದ ದೇವಕುಮಾರನೆಂದು ನಿರ್ಣಯಿಸಲ್ಪಟ್ಟವನು ಆಗಿದ್ದಾನೆ. ಗಮನಿಸಿರಿ, ಕರ್ತನಾದ ಯೇಸು ಕ್ರಿಸ್ತನು ಸತ್ತಾಗ ಆ ವಾಕ್ಯದಲ್ಲಿ ಬರೆದಿದೆ, ಪವಿತ್ರಾತ್ಮ ಉಳ್ಳವನಾಗಿ, ಪವಿತ್ರವಾದ ಆತ್ಮ ಉಳ್ಳವನಾಗಿದ್ದು ಸತ್ತನು, ಆದ ಕಾರಣ ಅವನು ಎಬ್ಬಿಸಲ್ಪಟ್ಟನು. ಪರಿಶುದ್ಧಾತ್ಮನಿಲ್ಲದೆ ನಾವು ಕರ್ತನ ಬರುವಿಕೆಯಲ್ಲಿ ಎಬ್ಬಿಸಲ್ಪಡೋದಿಲ್ಲ. ಆ ಶ್ರೇಷ್ಠ ಪುನರುತ್ಥಾನದಲ್ಲಿ ನಾವು ಪಾಲುಗಾರರಾಗೋದಿಲ್ಲ. ನಾನು ಮತ್ತೆ ಹೇಳ್ತೇನೆ, ಯೇಸು ಕ್ರಿಸ್ತನು ಸತ್ತಾಗ ಪವಿತ್ರಾತ್ಮನಿದ್ದದ್ರಿಂದ ಆಗಿದೆ ಅವನು ಪುನರುತ್ಥಾನನಾಗಿದ್ದು. ಅದೇ ರೀತಿಯಲ್ಲೇ ಪರಿಶುದ್ಧಾತ್ಮ ಇದ್ರೆ ಮಾತ್ರವೇ ನಾವು ಕೂಡ ಪುನರುತ್ಥಾನರಾಗುವುದು. ನಾವು ಜೀವಿಸ್ತಾ ಇರೋದು UPS ಇಟ್ಕೊಂಡ ಅಥವಾ ಕರೆಂಟ್ ಅಲ್ಲ ಎಂಬುದಾಗಿ ಇವತ್ತು ಹಗಲು ವೇಳೆಯಲ್ಲಿ ನಾವು ಪರೀಕ್ಷೆ ಮಾಡಿಕೊಳ್ಳೋಣ.
ಡೈರೆಕ್ಟ್ ಕರೆಂಟ್ ಒಂದಿಗೆ ನಮಗೆ ಸಂಬಂಧ ಇದೆಯಾ? ಡೈರೆಕ್ಟ್ ಪರಿಶುದ್ಧಾತ್ಮನೊಂದಿಗೆ ನಮಗೆ ಸಂಬಂಧ ಇದೆಯಾ? ಅಥವಾ ಒಂದು UPS ಅಲ್ಲಿ ಈ ತರ ಓಡ್ತಾ ಇದೆಯಾ ಮನೆ? ನಮ್ಮ ಕುಟುಂಬ ಒಂದು UPS ಅಲ್ಲಿ ಓಡ್ತಾ ಇದೆಯಾ? ಅಥವಾ ಡೈರೆಕ್ಟ್ ಪರಿಶುದ್ಧಾತ್ಮನೊಂದಿಗೆ ಒಂದು ಸಂಬಂಧ ನಮಗಿದೆಯಾ? ಈ ಹಗಲು ಬೆಳಗಿನ ಶಬ್ದವನ್ನು ಕೇಳ್ತಾ ಇರುವಂತ ಪ್ರೀತಿ ದೇವರ ಮಕ್ಕಳೇ, ಪ್ರತ್ಯಕ್ಷವಾದ ಒಂದು ಪರಿಶುದ್ಧಾತ್ಮನೊಂದಿಗೆ ಇರುವಂತಹ ಸಂಬಂಧ ಇಲ್ಲಿರುವಂತ ಪ್ರತಿಯೊಬ್ಬರ ಮೇಲೆ ವ್ಯಾಪರಿಸಲಿ. ಹಲ್ಲೆಲೂಯಾ. ತಾನ್ ಪಾಪ ಮಾಡಿದಾಗ ದಾವೀದನು ಹೇಳ್ತಿದ್ದಾನೆ, ನಿನ್ನ ಪರಿಶುದ್ಧಾತ್ಮನನ್ನ ನನ್ನಿಂದ ತೆಗೆಯಬೇಡ. ಅದರ ಅರ್ಥ ಅವನು ಪಾಪ ಮಾಡಿದಾಗ ಪರಿಶುದ್ಧಾತ್ಮನು ತೆಗೆಯಲ್ಪಡುವಂತ ಅನುಭವ ಅವನಿಗೆ ಆಗುತ್ತಾ ಇದೆ. ಆ ಅನುಭವ ಆಗುತ್ತಾ ಇರುವಂತ ಎಷ್ಟು ಜನ ಇಲ್ಲಿದ್ದೀರಾ? ಒಂದು ಚಿಕ್ಕ ತಪ್ಪು ಮಾತಿನಲ್ಲಿ, ನೋಟದಲ್ಲಿ, ಚಿಂತೆಯಲ್ಲಿ ಬರುವಾಗ ಪರಿಶುದ್ಧಾತ್ಮನು ನಮ್ಮಿಂದ ಆಗಲಿ ಹೋಗುವಂತ, ಪರಿಶುದ್ಧಾತ್ಮ ನಮ್ಮಿಂದ ದೂರವಾಗುವಂತ ಅನುಭವ ಉಳ್ಳಂತವರು ಎಷ್ಟು ಜನ ಇದ್ದೀರಾ? ಈ ಶಬ್ದವನ್ನ ಕೇಳ್ತಾ ಇರುವಂತ ಪ್ರೀತಿದವರ ಮಕ್ಕಳೇ, ಈ ಹಗಲು ವೇಳೆಯಲ್ಲಿ ಪರಿಶುದ್ಧಾತ್ಮನ ಕುರಿತಾಗ ಒಂದು ಆಳವಾದ ಪರಿಚಯ ನಿಮಗೆ ಉಂಟು ಮಾಡಿ ಕೊಡ್ಲಿಕ್ಕಾಗಿ ನಾನು ಬಯಸುತ್ತೇನೆ. ಈ ಪರಿಶುದ್ಧಾತ್ಮನ ಕುರಿತಾಗಿ ನಿಮಗೆ ಪರಿಚಯ ಹೆಚ್ಚಾದಷ್ಟು ನಿಮಗೂ ಪರಿಶುದ್ಧಾತ್ಮನಿಗೂ ಇರುವಂತ ಆ ಗೆಳೆತನ, ಆ ಫ್ರೆಂಡ್ಶಿಪ್ ಹೆಚ್ಚಾಗ್ತದೆ. ಜೀಸಸ್ ಜೀಸಸ್ ಜೀಸಸ್. ಓಕೆ, ಪರಿಶುದ್ಧಾತ್ಮನ ಕುರಿತಾಗಿರುವಂತ ನಮ್ಮ ಪರಿಚಯ ಹೆಚ್ಚಾದಷ್ಟು ಪರಿಶುದ್ಧಾತ್ಮನೊಂದಿಗಿರುವಂತ ನಮ್ಮ ಫ್ರೆಂಡ್ಶಿಪ್ ಹೆಚ್ಚಾಗ್ತದೆ. ಎಷ್ಟು ಜನ ಅದಕ್ಕಾಗಿ ಬಯಸುವಂತವರಿದ್ದೀರಾ? ಪರಿಶುದ್ಧಾತ್ಮನೊಂದಿಗೆ ನಮ್ಮ ಗೆಳೆತನ ಹೆಚ್ಚಾಗಬೇಕು. ಹಲ್ಲೆಲೂಯಾ. ಪರಿಶುದ್ಧಾತ್ಮನೊಂದಿಗೆ ನಮ್ಮ ಗೆಳೆತನ ಹೆಚ್ಚಾಗಬೇಕೆಂಬುದಾಗಿ ಬಯಸುವಂತ ಎಷ್ಟು ಜನ ಇಲ್ಲಿದ್ದೀರಿ? ನಾನು ಆಗ್ಲೇ ಹೇಳಿದೆ, ಹಳೆ ಒಡಂಬಡಿಕೆ ಕಾಲಘಟ್ಟದಲ್ಲಿ ಪರಿಶುದ್ಧಾತ್ಮ ಬರ್ತಿತ್ತು ಹೋಗ್ತಿತ್ತು ಎಂಬುದಾಗಿ. ಹಲೋ, ಇಲ್ಲಿ ಕೇಳಿಸ್ಕೊಳ್ಳಿ. ಹಳೆ ಒಡಂಬಡಿಕೆ ಕಾಲಘಟ್ಟದಲ್ಲಿ ಪರಿಶುದ್ಧಾತ್ಮ ಬರ್ತಾ ಇತ್ತು, ಹೋಗ್ತಾ ಇತ್ತು ಎಂಬುದಾಗಿ ಹೇಳಿದೆ. ನಾನು ಅವಾಗ ಸಾರಿ ಎಂಬುದಾಗಿ ಹೇಳಿದ್ದು ನಿಮ್ಮ ನೆನಪಲ್ಲಿದೆ ಅಲ್ಲ? ನಾನು ಸಾರಿ ಎಂಬುದಾಗಿ ಹೇಳಕ್ಕೆ ಕಾರಣ, ಪರಿಶುದ್ಧಾತ್ಮನ ಒಂದು ವ್ಯಕ್ತಿಯಾಗಿದ್ದಾನೆ. ಒಬ್ಬ ವ್ಯಕ್ತಿಯನ್ನ ಬರ್ತಾ ಇತ್ತು ಹೋಗ್ತಾ ಇತ್ತು ಎಂಬುದಾಗಿ ಹೇಳಲಿಕ್ಕೆ ಆಗಲ್ಲ. ಪರಿಶುದ್ಧಾತ್ಮನ ಬರ್ತಾ ಇದ್ದನು, ಹೋಗುತ್ತಾ ಇದ್ದನು. ಈ ಹಗಲು ವೇಳೆಯಲ್ಲಿ ಶಬ್ದವನ್ನ ಕೇಳ್ತಾ ಇರುವಂತ ಪ್ರೀತಿಯದವರ ಮಕ್ಕಳೇ, ಪರಿಶುದ್ಧಾತ್ಮನ ಕುರಿತಾಗಿರುವಂತ ನಮ್ಮ ಮನೋಭಾವ ಈ ಹಗಲು ವೇಳೆಯಲ್ಲಿ ಬದಲಾಗಲಿ. ಜೀಸಸ್. ಪರಿಶುದ್ಧಾತ್ಮನ ಕುರಿತಾಗಿರುವಂತ ನಮ್ಮ ಅನಿಸಿಕೆಗಳು, ನಾವು ಅಂದುಕೊಂಡಿರುವಂತ ತಿಳುವಳಿಕೆ, ಪರಿಶುದ್ಧಾತ್ಮನ ಕುರಿತಾಗಿರುವಂತ ತಿಳುವಳಿಕೆ ನೀಗಲ್ಪಡಲಿ. ಪರಿಶುದ್ಧಾತ್ಮನೊಂದು ಶಕ್ತಿ ಮಾತ್ರವಲ್ಲ, ಆದ್ರೆ ಪರಿಶುದ್ಧಾತ್ಮನ ಶಕ್ತಿ ಆಗಿದ್ದಾನೆ. ಆದ್ರೆ ಅದಕ್ಕಿಂತಲೂ ಹೆಚ್ಚಾಗಿ ಪರಿಶುದ್ಧಾತ್ಮನೊಂದು ವ್ಯಕ್ತಿಯಾಗಿದ್ದಾನೆ ಎಂಬ ತಿಳುವಳಿಕೆ ಈ ಹಗಲು ವೇಳೆ ನಮ್ಮೊಬ್ಬೊಬ್ಬರ ಒಳಗಡೆ ವ್ಯಾಪರಿಸಲಿ. ಅದ ಕಾರಣಾಗಿದೆ ನಾನು ಸಾರಿ ಹೇಳಿದ್ದು, ಬರ್ತಾ ಇತ್ತು ಹೋಗ್ತಾ ಇತ್ತು ಎಂಬುದಾಗಿ ಹೇಳಲಿಕ್ಕೆ. ಅದೊಂದು ವಸ್ತುವಲ್ಲ, ಪರಿಶುದ್ಧಾತ್ಮನೊಂದು ವಸ್ತು ಅಲ್ಲ, ಪರಿಶುದ್ಧಾತ್ಮನೊಂದು ವ್ಯಕ್ತಿಯಾಗಿದ್ದಾನೆ. ಆ ರೀತಿಯಲ್ಲಿ ಪರಿಶುದ್ಧಾತ್ಮನನ್ನು ಅನುಭವಿಸಿರುವಂತ ಎಷ್ಟು ಜನ ಇಲ್ಲಿದ್ದೀರಾ? ಪರಿಶುದ್ಧಾತ್ಮನ ಒಂದು ವ್ಯಕ್ತಿ ಅಂತ ಹೇಳಲಿಕ್ಕೆ ಅನೇಕ ಪ್ರೂಫ್ಗಳು ಬೈಬಲ್ ಅಲ್ಲಿ ಇದೆ. ಅನೇಕ ಪ್ರೂಫ್ಗಳು ಬೈಬಲ್ ಅಲ್ಲಿ ಇದೆ. ಆದ್ರೆ ಪರಿಶುದ್ಧಾತ್ಮನ ಶಕ್ತಿಯೂ ಆಗಿದ್ದಾನೆ. ಆದ್ರೆ ಅದಕ್ಕಿಂತ ಹೆಚ್ಚಾಗಿ ಪರಿಶುದ್ಧಾತ್ಮನ ವ್ಯಕ್ತಿಯಾಗಿದ್ದಾನೆ. ಪರಿಶುದ್ಧಾತ್ಮನು ಶಕ್ತಿ ಎಂಬುದಾಗಿ ಹೇಳುವುದಕ್ಕೆ ಒಂದು ವಾಕ್ಯವನ್ನು ಓದೋಣ. ಅಪೊಸ್ತಲರ ಕೃತ್ಯ 1:8 ವಾಕ್ಯ. ಅಪೊಸ್ತಲರ ಕೃತ್ಯ 1:8 ವಾಕ್ಯ. ಬೇಗ ಬೇಗ. ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅಂದನು. ನಾವು ವಾಕ್ಯದಲ್ಲಿ ಕಾಣ್ತೇವೆ, ಆದ್ರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ
ಆಗಿರೋದಾದ್ರೆ ಪವಿತ್ರಾತ್ಮನಿಗೆ ಶಕ್ತಿ ಇದೆ. ಪವಿತ್ರಾತ್ಮ ನಮ್ಮ ಮೇಲೆ ಬರಲು ಆ ಶಕ್ತಿಯು ನಮ್ಮ ಮೇಲೆ ಹೊದಿಸಲ್ಪಡುತ್ತದೆ. ಶಕ್ತಿಯನ್ನ ನಮ್ಮ ಮೇಲೆ ಹೊದಿಸೋದ್ರ ಕಾರಣ, ಶಕ್ತಿಯನ್ನ ನಮಗೆ ದಯಪಾಲಿಸೋದ್ರ ಕಾರಣ ನಾವು ಸಾಕ್ಷಿಯಾಗಿ ಮಾರ್ಪಡೋದಕ್ಕೋಸ್ಕರ ಆಗಿದೆ. ದೆವ್ವಗಳನ್ನ ಹೊರಗಾಕೋದಕ್ಕೂ, ಹಲ್ಲೆಲೂಯಾ, ರೋಗಿಗಳನ್ನ ಸೌಖ್ಯ ಮಾಡುವುದಕ್ಕೂ, ಹಲ್ಲೆಲೂಯಾ ಆಗಿದೆ. ನಾವು ಈ ರೀತಿಯಲ್ಲಿ ಯೆರೂಸಲೇಮಿನಲ್ಲಿ, ಯೂದಾಯದಲ್ಲೂ, ಸಮಾರ್ಯದಲ್ಲೂ, ಭೂಮಿಯ ಕಟ್ಟಕಡೆವರೆಗೂ ಸಾಕ್ಷಿಗಳಾಗಿ ಮಾರ್ಪಡುವುದಕ್ಕೋಸ್ಕರ ಆಗಿದೆ ಪವಿತ್ರಾತ್ಮನು ತನ್ನ ಶಕ್ತಿಯನ್ನ ನಮ್ಮ ಮೇಲೆ ಹೊದಿಸುವಂಥದ್ದು. ಹಲ್ಲೆಲೂಯಾ. ಈ ಶಕ್ತಿಗೂ ವ್ಯಕ್ತಿಗೂ ಬಹಳ ವ್ಯತ್ಯಾಸ ಇದೆ. ಯಥಾರ್ಥವಾಗಿ ಈ ಶಕ್ತಿ ನಮಗೆ ಬೇಕಾಗಿರುವಂತದ್ದು ನಾವು ಸಾಕ್ಷಿಗಳಾಗಿ ಮಾರ್ಪಡೋದಕ್ಕೋಸ್ಕರ. ಆದ್ರೆ ಈ ವ್ಯಕ್ತಿ ನಮಗೆ ಬೇಕಾಗಿರೋದು ನಮಗೋಸ್ಕರ. ಈ ವ್ಯಕ್ತಿ ನಮಗೆ ಬೇಕಾಗಿರೋದು ನಮಗೋಸ್ಕರ. ಈ ಹಗಲು ವೇಳೆಯಲ್ಲಿ ಆ ವ್ಯಕ್ತಿಗೋಸ್ಕರವಾಗಿ ಬಯಸುವಂತ ಎಷ್ಟು ಜನ ಇದ್ದೀರಾ? ಪರಿಶುದ್ಧಾತ್ಮನೊಂದು ವ್ಯಕ್ತಿಯಾಗಿದ್ದಾನೆ ಎಂಬುದಾಗಿ ಹೇಳಲಿಕ್ಕೆ ಅನೇಕ ಪ್ರೂಫ್ಗಳು ಬೈಬಲ್ ಅಲ್ಲಿ ಇದೆ ಎಂಬುದಾಗಿ ಹೇಳಿದೆ. ಅದರಲ್ಲಿ ಒಂದು ವಿಷಯವನ್ನು ಹೇಳ್ತೇನೆ. ಬೈಬಲ್ ಹೇಳುತ್ತೆ, ಪವಿತ್ರಾತ್ಮನನ್ನ ದುಃಖಪಡಿಸಬೇಡ್ರಿ. ಒಂದು ಶಕ್ತಿಗೆ ಎಂದಿಗೂ ದುಃಖ ಆಗಲ್ಲ, ಆದ್ರೆ ಒಂದು ವ್ಯಕ್ತಿಗಾಗಿದೆ ದುಃಖ ಆಗುತ್ತೆ. ಪರಿಶುದ್ಧಾತ್ಮನೊಂದು ವ್ಯಕ್ತಿಯಾಗಿದ್ದಾನೆ ಎಂಬುದಾಗಿ ಹೇಳಲಿಕ್ಕೆ ಅನೇಕ ಪ್ರೂಫ್ಗಳಿದೆ. ಅದರಲ್ಲಿ ಒಂದಾಗಿದೆ, ಪರಿಶುದ್ಧಾತ್ಮನನ್ನ ನಾವು ದುಃಖಪಡಿಸಬಾರದು. ಹೊಸದಾಗಿ ಹುಟ್ಟಿದ ದೇವರ ಮಕ್ಕಳ, ಪರಿಶುದ್ಧಾತ್ಮನ ಒಬ್ಬ ವ್ಯಕ್ತಿಯಾಗಿ ನಿಮ್ಮ ಸಂಗಡ ಇದ್ದಾನೆ. ಆದ್ರೆ ಎಷ್ಟರ ಮಟ್ಟಿಗೆ ಆ ಪರಿಶುದ್ಧಾತ್ಮನನ್ನ ನಾವು ಹರ್ಟ್ ಮಾಡದೆ, ದುಃಖಪಡಿಸದೆ ನಮ್ಮ ಜೀವಿತಗಳಲ್ಲಿ ನಾವು ಕಾಪಾಡಿಕೊಳ್ತಾ ಇದ್ದೇವೆ. ದಾವಿದನ ಜೀವಿತದಲ್ಲಿ ಆ ಪರಿಶುದ್ಧಾತ್ಮನಿಗೆ ದುಃಖ ಆಯ್ತು ಎಂಬುದಾಗಿ ದಾವಿದನ ಗೊತ್ತಾದಾಗ ಹೇಳ್ತಿದ್ದಾನೆ, ಈ ಪರಿಶುದ್ಧಾತ್ಮ ನನ್ನಿಂದ ತೆಗಿಬೇಡ. ಆ ರೀತಿಯಾದ ಒಂದು ಆಳವಾದ ಸಂಬಂಧಕ್ಕೆ ಪರಿಶುದ್ಧಾತ್ಮನೊಂದಿಗೆ ಈ ಹಗಲು ವೇಳೆ ನಾವೆಲ್ಲರೂ ಬರೋಣ. ಯಶೋದ ಸಿಸ್ಟರ್ನ ನಾನು ಕರ್ಸಕ್ಕೆ ಕಾರಣ, ನೆನ್ನೆ ರಾತ್ರಿ ನಾನೊಂದು ಕನಸನ್ನ ಕಂಡೆ. ಆ ಕನಸಿನಲ್ಲಿ ಪ್ರಿಯ ಸಹೋದರಿ ಬಂದು ಅನೇಕ ದುಃಖಗಳನ್ನು ಈ ರೀತಿಯಲ್ಲಿ ಹಂಚ್ಕೊಳ್ತಾರೆ. ಬ್ರದರ್ ಹೀಗೆ. ಇವತ್ತು ಸಾಕ್ಷಿ ಹೇಳಿದಾಗ ನನಗೆ ಗೊತ್ತಾಯ್ತು, ನೆನ್ನೆ ರಾತ್ರಿನೇ ಇದನ್ನು ಕೇಳಿದ್ದೆ ನಾನು. ತನ್ನ ಮನಸ್ಸಿನ ಅನೇಕ ದುಃಖಗಳನ್ನ ಈ ರೀತಿಯಲ್ಲಿ ಪ್ರಿಯ ಸಹೋದರಿ ನೆನ್ನೆ ರಾತ್ರಿ ನನ್ನ ಕನಸಿನಲ್ಲಿ ಈ ರೀತಿಯಲ್ಲಿ, ನಾನು ಬೆಳಗ್ಗೆ ಎದ್ದಾಗಲೇ ನನಗದು ನೆನಪಿತ್ತು. ಬಟ್ ಇವತ್ತು ಸಾಕ್ಷಿ ಹೇಳುವಾಗ ಇದಕ್ಕೆ ಸಂಬಂಧಪಟ್ಟಂತ ವಿಷಯಗಳೇ ಆಗಿತ್ತು. ನೆನ್ನೆ ರಾತ್ರಿ ಕನಸಲ್ಲಿ ಪ್ರಿಯ ಸಹೋದರಿ ಈ ರೀತಿಯಲ್ಲಿ ಬಂದು ಹೇಳ್ತಾ ಇದ್ದು. ಕನಸಿನಲ್ಲಿ ಪ್ರಕಟ ಮಾಡಿದ್ರ ಹಿಂದೆ ಒಂದು ವಿಷಯ ಹೇಳ್ತೇನೆ. ಯಾಕೆ ದೇವ್ರ ಕನಸಲ್ಲಿ ಅದನ್ನ ತೋರಿಸಿದ್ರು? ಕರ್ತನಿಗೆ ನಿಮ್ಮಲ್ಲಿ ಪ್ರೀತಿ ಇರೋದ್ರಿಂದ. ನಿಮ್ಮ ದುಃಖಗಳನ್ನ ಬಲ್ಲವನಾಗಿರುವಂತ ಒಬ್ಬ ದೇವರಿಗೆ ಹಗಲು ವೇಳೆಯಲ್ಲಿದ್ದಾನೆ. ನಿಮ್ಮ ದುಃಖಗಳನ್ನು ಗೊತ್ತಿರೋದ್ರಿಂದಲೇ ನಿನ್ನೆ ರಾತ್ರಿ ಆತನ ಕನಸಿನ ಅದನ್ನ ಪ್ರಕಟ ಮಾಡಿದ್ದು, ನಿಮ್ಮ ದುಃಖಗಳನ್ನ ಹಂಚಿಕೊಳ್ಳುವಂಥದ್ದು. ಅದು ಸರಿಯಾಗಿ ಏನೇನು ಎಂಬುದಾಗಿ ನನಗೆ ನೆನಪಿಲ್ಲ. ಆದ್ರೆ ಇವತ್ತು ಸಾಕ್ಷಿ ಕೇಳಿದಾಗ ಅದಕ್ಕೆ ಸಂಬಂಧಪಟ್ಟಂತ ವಿಷಯಗಳೇ. ಅದ್ರ ಒಂದು ವಿಷಯವನ್ನ ಹೇಳ್ತೇನೆ, ನಿಮ್ಮ ದುಃಖಗಳನ್ನ ಚೆನ್ನಾಗಿ ಅರಿತಿರುವಂತ ಒಬ್ಬ ದೇವರಿದ್ದಾನೆ ಅನ್ನೋದನ್ನ ಒಂದು ಪ್ರೂಫ್ ಆಗಿದೆ ಆ ಕನಸು. ಈ ಹಗಲು ವೇಳೆಯಲ್ಲಿ ಒಂದು ವಿಷಯವನ್ನ ಹೇಳ್ತೇನೆ, ಸಹಾಯಕ್ಕೆ ಯಾರು ಇಲ್ಲದೆ ಇರ್ಬೋದು, ಆದ್ರೆ ಒಬ್ಬ ಒಳ್ಳೆ ಸ್ನೇಹಿತನಂತೆ ನಿಮ್ಮ ಜೊತೆಯಲ್ಲಿ ಬರುವಂತ, ನಿಮ್ಮ ಜೊತೆಯಲ್ಲಿ ನಡೆಯುವಂತ. ನಾನು ಮತ್ತೆ ಹೇಳ್ತೇನೆ, ಸಹಾಯಕ್ಕೆ ಯಾರು ಇಲ್ಲದೆ ಇರ್ಬೋದು, ಆದ್ರೆ ಒಬ್ಬ ಒಳ್ಳೆ ಸ್ನೇಹಿತನಂತೆ. ನಾನು ಮತ್ತೆ ಹೇಳ್ತೇನೆ, ಪರಿಶುದ್ಧಾತ್ಮನ ಒಂದು ಶಕ್ತಿ ಮಾತ್ರ ಅಲ್ಲ, ರೋಗ ಸೌಖ್ಯ ಮಾಡುವಂತ ಶಕ್ತಿ ಮಾತ್ರ ಅಲ್ಲ ಪರಿಶುದ್ಧಾತ್ಮ, ದೆವ್ವಗಳನ್ನು ಓಡಿಸುವಂತ ಶಕ್ತಿ ಮಾತ್ರವಲ್ಲ ಪರಿಶುದ್ಧಾತ್ಮ. ಆದ್ರೆ ಆ ಶಕ್ತಿಯ ಮುಂದೆ ರೋಗ ಸೌಖ್ಯ ಆಗುತ್ತೆ, ಆ ಶಕ್ತಿಯ ಮುಂದೆ ದೆವ್ವಗಳು ಬಿಟ್ಟು ಹೋಗುತ್ತೆ. ಆದ್ರೆ ಪರಿಶುದ್ಧಾತ್ಮನೊಬ್ಬ ಸ್ನೇಹಿತನಂತೆ ನಿಮ್ಮ ಜೊತೆಯಲ್ಲಿದ್ದು ಸಹಾಯ ಮಾಡುವ, ನಿಮ್ಮನ್ನ ಕಂಫರ್ಟ್ ಮಾಡುವ, ನಿಮ್ಮನ್ನ ಸಾಂತ್ವನಗೊಳಿಸುವ, ನಿಮ್ಮನ್ನ ಸಂತೈಸುವ ಒಬ್ಬ ಸ್ನೇಹಿತನಂತೆ ಇರುವಂತ ಒಬ್ಬ ವ್ಯಕ್ತಿಯಾಗಿದ್ದಾನೆ ಪರಿಶುದ್ಧಾತ್ಮ.
ಈ ಹಗಲು ವೇಳೆಯಲ್ಲಿ ಇಲ್ಲಿಂದ ನೀವು ಹಿಂದಿರುಗಿ ಹೋಗುವಾಗ ವ್ಯಕ್ತಿಯೊಂದಿಗೆ ಆಗಿದೆ ನೀವು ಹೋಗುವಂಥದ್ದು. ಆ ವ್ಯಕ್ತಿಯೊಂದಿಗೆ ಇಲ್ಲಿರುವಂತ ಪ್ರತಿಯೊಬ್ಬರ ರಿಯಾಲಿಟಿ ಆಗಲಿ ಇದು. ಆ ವ್ಯಕ್ತಿಯೊಂದಿಗೆ ನಿಮ್ಮ ಪ್ರಯಾಣ ಪ್ರಾರಂಭವಾಗಲಿ ಇವತ್ತಿನಿಂದ. ಲೆಟ್ ಯುವರ್ ಜರ್ನಿ ಸ್ಟಾರ್ಟ್ ಫ್ರಮ್ ಟುಡೇ. ಇವತ್ತಿನಿಂದ ಆ ವ್ಯಕ್ತಿಯೊಂದಿಗೆ ಇರುವಂತ ನಿಮ್ಮ ಪ್ರಯಾಣ ಪ್ರಾರಂಭವಾಗಲಿ. ಅದೆಂತ ಸುಮಧುರವಾದಂತ ಒಂದು ಪ್ರಯಾಣ. ಇಷ್ಟು ದಿನಗಳವರೆಗಿನ ನಮ್ಮ ಪ್ರಯಾಣ ನಮ್ಮ ಒಂಟಿತನದ ಪ್ರಯಾಣವಾಗಿತ್ತು, ನಿರಾಶೆ ತುಂಬಿದ ಪ್ರಯಾಣಗಳಾಗಿತ್ತು. ಆದ್ರೆ ಆ ಸ್ನೇಹಿತನೊಂದಿಗೆ ನೀವು ಪ್ರಯಾಣ ಮಾಡುವಾಗ ನೀವು ದುಃಖ ಪಡ್ಲಿಕ್ಕೆ ಅವನ ನಿಮ್ಮನ್ನ ಬಿಡೋದಿಲ್ಲ. ನೀವು ನಿರಾಶೆಗೊಳ್ಳುವುದಕ್ಕೆ ಅವನ ನಿಮ್ಮನ್ನ ಬಿಡೋದಿಲ್ಲ. What a friend we have in Jesus. ಎಂದು നല്ല സഖിയേശു ಭಾವ ದುಃಖಂ ವಾಹಿച്ചു. ಎಂತ ಒಳ್ಳೆ ಸ್ನೇಹಿತನೇಸು. ಪಾಪ ದುಃಖ ಹೊತ್ತನು, ಅದನ್ನೆಲ್ಲ ಹೊರುವಾತನು, ನಿನಗೇನನ್ನು ಹೊರಲಿಕ್ಕೆ ಬಿಡದಾತನು. ಯಾವ ದುಃಖ ಭಾರಗಳನ್ನು ನೀನು ಹೊರಲಿಕ್ಕೆ ನಿನಗೆ ಬಿಡದಾತನು. ಎಲ್ಲವನ್ನ ತಾನೇ ಹೊತ್ತು ನಿಮ್ಮ ಜೊತೆಯಲ್ಲೇ ನಡೆಯುವಾತನು. ನಿಮ್ಮ ಒಂಟಿತನಗಳಿಗೆ ಹಗಲು ಬೇಳೆ ನೀಗಲ್ಪಡಲಿ, ನನಗೆ ಯಾರು ಇಲ್ಲ ಎಂಬ ಚಿಂತೆಗಳಿಗೆ ಹಗಲು ಬೇಳೆಯಲ್ಲಿ ನೀಗಲ್ಪಡಲಿ, ನಿರಾಶೆಗಳು ನೀಗಲ್ಪಡಲಿ, ದುಃಖ ಭಾರ ಪ್ರಯಾಸಗಳು ನೀಗಲ್ಪಡಲಿ. ಆ ಒಳ್ಳೆ ಸ್ನೇಹಿತನೊಂದಿಗೆ ಇಂದಿನಿಂದಲೇ ನಿಮ್ಮ ಪ್ರಯಾಣ ಪ್ರಾರಂಭವಾಗಲಿ. ಬಟ್ ಒನ್ ಕಂಡೀಷನ್, ಆದ್ರೆ ಒಂದೇ ಒಂದು ಸಲಹೆ ಮತ್ತು ಒಂದೇ ಒಂದು ಷರತ್ತು, ಅದೇನೆಂದ್ರೆ ಅವನನ್ನು ದುಃಖಪಡಿಸಬಾರದು. ಪ್ರತಿದಿನ ಅವನ್ ನಿಮ್ಮ ಜೊತೆ ನಡೀಲಿಕ್ಕೆ ಸಿದ್ಧ, ಪ್ರತಿ ಸೆಕೆಂಡ್ ನಿಮ್ ಜೊತೆ ನಡೀಲಿಕ್ಕೆ ಸಿದ್ಧ, ಆದ್ರೆ ದುಃಖಪಡಿಸಬಾರದು. ಎಷ್ಟು ಸಲ ನಮ್ಮ ಮಾತಿನಿಂದ, ನಮ್ಮ ನಡತೆಯಿಂದ, ನಮ್ಮ ನೋಟದಿಂದ, ನಮ್ಮ ಚಿಂತೆಯಿಂದ ನಾವು ಅವನನ್ನು ದುಃಖಪಡಿಸಿದ್ದೇವೆ. ಹೊಸದಾಗಿ ಹುಟ್ಟಿದ ಪ್ರೀತಿಯ ದೇವರ ಮಕ್ಕಳೇ, ಇವತ್ತಿನಿಂದ ಅಲ್ಲ, ಅಂದಿನಿಂದಲೇ ಆತ ನಿಮ್ಮ ಜೊತೆಲಿದ್ದಾನೆ. ಆದ್ರೆ ಎಷ್ಟು ಸಲ ನಾವು ಅವನನ್ನ ಇಗ್ನೋರ್ ಮಾಡಿದ್ದೇವೆ, ಎಷ್ಟು ಸಲ ನಾವು ಅವನನ್ನ ಮರ್ತಿದ್ದೇವೆ, ಎಷ್ಟು ಸಲ ನಾವು ಆತನನ್ನ ಮರೆತು ಮಾತಾಡಿದ್ದೇವೆ, ಎಷ್ಟು ಸಲ ಆತ ನಮ್ಮ ಜೊತೆಯಲ್ಲಿ ಇರೋದನ್ನ ಮರೆತು ನಾವು ಚಿಂತಿಸಿದ್ದೇವೆ, ಎಷ್ಟು ಸಲ ಅವನ್ ನಮ್ಮ ಜೊತೆಯಲ್ಲೇ ಇರೋದನ್ನ ಮರೆತು ನಾವು ಗುಣಗುಟ್ಟಿದ್ದೇವೆ. ನಾವು ಅರ್ಥ ಮಾಡ್ಕೊಂಡಿರೋದು, ಸಭೆಯೊಳಗಡೆ ಭಾನುವಾರ ಸೇರುವಾಗ, ಹಾಡುಗಳನ್ನ ಆಡುವಾಗ, ಹಾಡುಗಳ ಸ್ಪೀಡ್ ಜಾಸ್ತಿ ಆಗುವಾಗ ಬರುವಂತ ಒಂದು ಶಕ್ತಿ ಆಗಿದೆ ಪರಿಶುದ್ಧಾತ್ಮ ಅಂತ. ನಮ್ಮ ಮನೋಭಾವ ಬದಲಾಗಲಿ, ಅದಲ್ಲ. ನಮ್ಮ ಅಡುಗೆ ಕೋಣೆಯಲ್ಲೂ, ನಮ್ಮ ಬೆಡ್ರೂಮ್ ಅಲ್ಲೂ, ನಮ್ಮ ಹಾಲ್ ನಲ್ಲೂ, ನಮ್ಮ ಹಾಲಲ್ಲೂ, ಕೆಲಸದ ಸ್ಥಳಗಳಲ್ಲೂ, ಎಲ್ಲಾ ಸ್ಥಳಗಳಲ್ಲೂ ಒಬ್ಬ ಸ್ನೇಹಿತನಂತೆ ಜೊತೆಯಲ್ಲಿರುವಂತ ವ್ಯಕ್ತಿ ಆಗಿದ್ದಾನೆ ಪರಿಶುದ್ಧಾತ್ಮ. ಆದ್ರೆ ಆ ವ್ಯಕ್ತಿಗೆ ಶಕ್ತಿ ಇದೆ. ಆ ವ್ಯಕ್ತಿಗೆ ಶಕ್ತಿ ಇದೆ. ಈ ವ್ಯಕ್ತಿಯನ್ನ ನಮ್ಮ ಜೀವಿತದಲ್ಲಿ ಕಾಪಾಡ್ಕೊಂಡ್ರೆ ಸಾಕು. ಬೇರೆ ಏನ್ ನಷ್ಟಪಟ್ರು ಪರವಾಗಿಲ್ಲ, ಬೇರೆ ಏನ್ ನಷ್ಟಪಟ್ರು ಪರವಾಗಿಲ್ಲ. ಈ ವ್ಯಕ್ತಿಯನ್ನ ನಮ್ಮ ಜೀವಿತದಲ್ಲಿ ಕಾಪಾಡ್ಕೊಂಡ್ರೆ ಸಾಕು.
ಓರಖಾಮ ಶಾಧರ ಸ್ಮರ. ಒಂದು ವಾಕ್ಯವನ್ನು ಓದೋಣ. ಗಲಾತ್ಯದಲ್ಲಿ 2 ಕೊರಿಂಥದವರು ಬರೆದ ಪತ್ರಿಕೆ 13ನೇ ಅಧ್ಯಾಯ ಅದರ 14ನೇ ವಾಕ್ಯ. 2 ಕೊರಿಂಥ 13ನೇ ಅಧ್ಯಾಯ 14ನೇ ವಾಕ್ಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ನಿಮ್ಮೆಲ್ಲರ ಸಂಗಡವಿರಲಿ. ನಾವು ಯಾವಾಗಲೂ ಪ್ರಾರ್ಥನೆಯನ್ನು ಮುಕ್ತಾಯಗೊಳಿಸುವಾಗ, ಕೂಟವನ್ನು ಮುಕ್ತಾಯಗೊಳಿಸುವಾಗ ಆಶೀರ್ವಾದ ವಚನಗಳಾಗಿ ಹೇಳುವಂತ ಒಂದು ಭಾಗವಾಗಿದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ನಿಮ್ಮೆಲ್ಲರ ಸಂಗಡ ಇರಲಿ. ಅದರಲ್ಲಿ 3ನೇ ಭಾಗವನ್ನ ಗಮನಿಸಿರಿ. ಪವಿತ್ರಾತ್ಮನ ಅನ್ಯೋನ್ಯತೆಯು ನಿಮ್ಮೆಲ್ಲರ ಸಂಗಡ ಇರಲಿ. ಪವಿತ್ರಾತ್ಮನ ಅನ್ಯೋನ್ಯತೆ ನಿಮ್ಮೆಲ್ಲರ ಸಂಗಡ ಇರಲಿ ಎಂಬುದಾಗಿ ಆಶೀರ್ವಾದ ವಚನಗಳನ್ನು ಹೇಳಿ ಇಲ್ಲಿಂದ ಹೊರಡುತ್ತೇವೆ. ಆದ್ರೆ ಆ ಅನ್ಯೋನ್ಯತೆಯನ್ನ ನಾವು ಕಾಪಾಡ್ಕೊಳ್ತಾ ಇದ್ದೇವಾ? ಹಲೋ, ಆಶೀರ್ವಾದ ವಚನಗಳನ್ನು ಹೇಳುವಾಗ ತಂದೆಯ ದೇವರ ಪ್ರೀತಿ, ಪುತ್ರನಾದ ಯೇಸು ಕ್ರಿಸ್ತನ ಕೃಪೆ, ಪರಿಶುದ್ಧಾತ್ಮನ ಅನ್ಯೋನ್ಯತೆ ನಮ್ಮೊಂದಿಗೆ ಇರಲಿ ಎಂಬುದಾಗಿ ಹೇಳಿ ಹೋಗ್ತಾ ಇದ್ದೇವೆ. ಆದ್ರೆ ಆ ಅನ್ಯೋನ್ಯತೆಯಲ್ಲಿ ನಾವು ಜೀವಿಸ್ತಿದ್ದೇವಾ? ಆ ಗೆಳೆತನದಲ್ಲಿ, ಆ ಫ್ರೆಂಡ್ಶಿಪ್ ಅಲ್ಲಿ ನಾವು ಜೀವಿಸಲಿಕ್ಕೆ ಸಾಧ್ಯವಾಗ್ತಾ ಇದೆಯಾ? ನಾನು ಮತ್ತೆ ಹೇಳ್ತೇನೆ, ಆ ಗೆಳೆತನ ಹೆಚ್ಚಾಗುವಾಗ ನಮ್ಮ ಹೆಂಡತಿಗಿಂತಲೂ ರಿಯಾಲಿಟಿ ಆಗ್ತಾರೆ ಪರಿಶುದ್ಧಾತ್ಮ. ಆ ಗೆಳೆತನದಲ್ಲಿ ನಾವು ಜೀವಿಸುವಾಗ ನಮ್ಮ ತಂದೆ ತಾಯಿಗಿಂತಲೂ ರಿಯಾಲಿಟಿ ಆಗ್ತಾರೆ ಪರಿಶುದ್ಧಾತ್ಮ. ಹಲ್ಲೆಲೂಯ. ನಾವು ಆ ಗೆಳೆತನದಲ್ಲಿ ಜೀವಿಸುವಾಗ ನಮ್ಮ ಬೇರೆ ಯಾವುದಕ್ಕಿಂತಲೂ ರಿಯಾಲಿಟಿ ಆಗುತ್ತಾರೆ ಪರಿಶುದ್ಧಾತ್ಮ. ಆ ಒಂದು ರಿಯಾಲಿಟಿಗೆ ಬರಲಿಕ್ಕೆ ದೇವರು ನಮಗೆ ಸಹಾಯ ಮಾಡಲಿ. ಹಲ್ಲೆಲೂಯ. ಅವರ ಹಸ್ಮರಾಜ ಆ ಒಂದು ರಿಯಾಲಿಟಿಯಲ್ಲಿ ಜೀವಿಸಲಿಕ್ಕೆ ದೇವರು ನಮಗೆ ಸಹಾಯ ಮಾಡಲಿ. ಆ ಒಂದು ರಿಯಾಲಿಟಿಯಲ್ಲಿ ಜೀವಿಸುವಾಗ ಹೇಗಿರಬಹುದು ಎಂಬುದಾಗಿ ನಾನೊಂದು 2 ವಿಷಯಗಳನ್ನು ಹೇಳ್ತೇನೆ. ಒಂದು ದಿನ ಆಂಡ್ರಸ್ ಬಿಸೋನಿ ಅನ್ನುವಂತ ಒಬ್ಬರು ದೇವರ ಸೇವಕರು ಈ ರೀತಿಯಲ್ಲಿ ಬ್ರೇಕ್ಫಾಸ್ಟ್ಗೋಸ್ಕರ ಕೂತಿದ್ದಾಗ ಎಲ್ಲರೂ ಪ್ರಾರ್ಥನೆ ಮಾಡಿ ಊಟ ತಿಂಡಿ ತಿಂತಿದ್ದಾರೆ. ಆದ್ರೆ ಈ ಪಾಸು ಆ ತಿಂಡಿಗೋಸ್ಕರ ಈ ರೀತಿಯಲ್ಲಿ ಆಗಿತ್ತು ಪ್ರಾರ್ಥನೆ ಮಾಡಿದ್ದು. ಪರಿಶುದ್ಧಾತ್ಮನೆ, ನಾನಿದನ್ನು ತಿನ್ನಲ್ಲ, ನಾನಿದನ್ನು ತಿನ್ಬೋದಾ? ಅದೊಂದು ಆಳವಾದ ಕನೆಕ್ಷನ್ ಆಗಿದೆ ಪರಿಶುದ್ಧಾತ್ಮನ ಜೊತೆಗಿರುವಂಥದ್ದು. ಬೆನ್ನಿಹಿನ್ ಅನ್ನುವಂತ ಒಬ್ರು ದೇವರ ಸೇವಕರು ಒಂದು ದಿನ ಕ್ಯಾಥರಿನ್ ಕುಲ್ಮನ್ ಅನ್ನುವಂತ ಒಬ್ಬ ದೈವದಾಸಿ ಆ ಕಾಲಘಟ್ಟದಲ್ಲಿ ಶಕ್ತವಾಗಿ ಉಪಯೋಗಿಸಲ್ಪಡ್ತಾ ಇದ್ದವರು. ಬೆನ್ನಿಹಿನ್ ಅನ್ನುವಂತ ಈ ದೇವರ ಸೇವಕರನ್ನ ಇವತ್ತು ಇದ್ದಾರೆ. ಬೆನ್ನಿಹಿನ್, ಕ್ಯಾಥರಿನ್ ಕುಲ್ಮನ್ ಇಲ್ಲ. ಅವರ ಸ್ನೇಹಿತ, ಅವರ ಹೆಸರು ಬಾಬ್ ಎಂಬುದಾಗಿ ಅಂದ್ಕೊಳ್ತೇನೆ. ಅವರೊಂದು ಐಸ್ ಕ್ರೀಮ್ ಪಾರ್ಲರ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಅವಾಗ ಇನ್ನು ಬೆನ್ನಿಹಿನ್ ರಕ್ಷಣೆಗೆ ಬಂದಿಲ್ಲ. ಅವ್ರನ್ನ ಬೇರೊಂದು ಸಭೆ ಕರ್ಕೊಂಡು ಹೋದ್ರು. ಅವಾಗ ರಕ್ಷಣೆಗೆ ಬಂದ್ರು. ಅದು ಕಳೆದ ನಂತರ ಈ ರೀತಿಯಲ್ಲಿ ಕ್ಯಾಥರಿನ್ ಕುಲ್ಮನ್ ಅವರ ಒಂದು ಮೀಟಿಂಗ್ ಇದೆ, ಅದಕ್ಕೋಸ್ಕರವಾಗಿ ಹೋಗೋಣ ಎಂಬುದಾಗಿ ಬೆನ್ನಿಹಿನ್ ಅವ್ರನ್ನ ಕರ್ಕೊಂಡು ಹೋದ್ರು. ಆ ಮೀಟಿಂಗ್ ಅಟೆಂಡ್ ಮಾಡ್ಬೇಕಂದ್ರೆ ಬೆಳಗ್ಗೆನೆ ಹೋಗಿ ಕ್ಯೂ ನಿಲ್ಬೇಕು. ಆ ರೀತಿಯಲ್ಲಿ ಆ ಚಳಿಯಲ್ಲಿ ಹೋಗಿ ಬೆಳಗ್ಗೆ ಕ್ಯೂ ನಿಂತು ಆ ಕೂಟವನ್ನು ಅಟೆಂಡ್ ಮಾಡಿದ್ರು. ಪರಿಶುದ್ಧಾತ್ಮನ ಶಕ್ತವಾದ ಒಂದು ಸಂದರ್ಶನ ಆ ದಿನ ಬೆನ್ನಿಹಿನ್ ಅವರ ಜೀವಿತದಲ್ಲಿ ಉಂಟಾಯಿತು. ಹಲ್ಲೆಲೂಯ. ಆ ದಿನವಾಗಿತ್ತು ಪರಿಶುದ್ಧಾತ್ಮನ ಶಕ್ತವಾದ ಸಂದರ್ಶನ ಅವರ ಜೀವಿತದಲ್ಲಿ ಉಂಟಾಗಿ ಪರಿಶುದ್ಧಾತ್ಮನ ಭೇಟಿ ಆಗುವಂತ ಒಂದು ಅನುಭವ ಅವ್ರಿಗುಂಟಾಗಿದ್ದ ಆ ದಿನವಾಗಿತ್ತು. ಅದು ಕಳೆದ ನಂತರ ಅವ್ರ ಮನೆಗೆ ಬಂದ್ರು. ಅವತ್ತು ಬೆಳಗ್ಗೆ ಅವರಿಗೆ ಗೊತ್ತಿಲ್ಲದೆ ಅವರ ಬಾಯಲ್ಲಿ ಬಂದಂತ ಒಂದು ಮಾತಾಗಿದೆ, ಗುಡ್ ಮಾರ್ನಿಂಗ್ ಹೋಲಿ ಸ್ಪಿರಿಟ್. ಹಲ್ಲೆಲೂಯ. ಮಮ್ಮಿ ಡ್ಯಾಡಿಗೆ ಗುಡ್ ಮಾರ್ನಿಂಗ್ ಹೇಳುವಂತ
ಒಂದು ಪದ್ಧತಿ ನಮಗೆ ಗೊತ್ತು. ತಂಗಿಯರಿಗೆ, ಅಣ್ಣಂದಿರಿಗೆ, ತಮ್ಮಂದಿರಿಗೆ ಗುಡ್ ಮಾರ್ನಿಂಗ್ ಹೇಳುವ ಒಂದು ಪದ್ಧತಿ ನಮಗೆ ಗೊತ್ತು. ಆದ್ರೆ ಪರಿಶುದ್ಧಾತ್ಮನ ಅಲ್ಲಿ ಪ್ರೇರಣೆಯಲ್ಲಿ ಬೆಳಗ್ಗೆ ಎದ್ದಂಗೆ ಬೆನ್ನಿನವರು ಹೇಳ್ತಾ ಇರುವಂತ ಒಂದು ಮಾತು, ಗುಡ್ ಮಾರ್ನಿಂಗ್ ಹೋಲಿ ಸ್ಪಿರಿಟ್. ಇದನ್ನು ಹೇಳುವಾಗಲೇ ಆ ರೂಮ್ ನಲ್ಲಿರುವಂತ ಅಟ್ಮಾಸ್ಫಿಯರ್ ಚೇಂಜ್ ಆಗ್ತಾ ಇತ್ತು. ಅದು ಕಳೆದ ನಂತರ ಏನ್ ನಡೀತಾ ಇತ್ತು ಅಂತ ಹೇಳ್ತೇನೆ. ಈ ರೀತಿಯಾದ ಗುಡ್ ಮಾರ್ನಿಂಗ್ ಹೋಲಿ ಸ್ಪಿರಿಟ್ ಅನ್ನುತ್ತಾ ಹೇಳುವಾಗಲೇ ನಿಮಗೆ ಎಷ್ಟರ ಮಟ್ಟಿಗೆ ಅವರಿಗೂ ಮತ್ತು ದೇವರೊಂದಿಗೂ ಸಂಬಂಧ ಇದೆ ಎಂಬುದಾಗಿ ನಿಮ್ಗೆ ಗೊತ್ತಾಗ್ತಾ ಇರಬಹುದು. ಹಲ್ಲೆಲೂಯಾ. ಈ ಕ್ಯಾಥರಿನ್ ಕುಲ್ಮನ್ ಅವರ ಮೀಟಿಂಗ್ ಅಟೆಂಡ್ ಮಾಡಿ ಮನೆಗೆ ಬಂದ ನಂತರ ಇವರಿಗೆ ರೂಮಿಂದ ಎದ್ದು ಹೊರಗಡೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ಬೆಳಗ್ಗೆ ಎದ್ದು ಇದನ್ನು ಹೇಳಿದ ತಕ್ಷಣ, ಗುಡ್ ಮಾರ್ನಿಂಗ್ ಹೋಲಿ ಸ್ಪಿರಿಟ್ ಅಂತ ಹೇಳಿದ ತಕ್ಷಣ ವಾತಾವರಣ ಬದಲಾಯಿತು. ಪರಿಶುದ್ಧಾತ್ಮ ಇವರ ಹತ್ತಿರದಲ್ಲಿ ನಿಂತಿರುವಂತಹ ಅನುಭವಗಳನ್ನು ಇವರು ಅನುಭವಿಸ್ತಾ ಇದ್ರು. 8-10 ಗಂಟೆಗಳೆಲ್ಲ ಆ ರೂಮನ್ನು ಬಿಟ್ಟು ಹೊರಗಡೆ ಬರ್ತಾ ಇರಲಿಲ್ಲ. ಈ ರೀತಿಯಾದ ದಿನಗಳು ಕಳೀತು. ಈ ರೀತಿಯಾದ ಅನ್ಯೋನ್ಯತೆ ಹೆಚ್ಚುತ್ತಾ, ವ್ಯಕ್ತಿಯೊಂದಿಗಿರುವಂತ ಅನ್ಯೋನ್ಯತೆ ಹೆಚ್ಚುತ್ತಾ, ನಾನು ಮತ್ತೆ ಹೇಳ್ತೇನೆ, ಶಕ್ತಿಯೊಂದಿಗಿರುವಂತ ಅನ್ಯೋನ್ಯತೆ ಅಲ್ಲ, ಪರಿಶುದ್ಧಾತ್ಮನೆಂಬ ವ್ಯಕ್ತಿಯೊಂದಿಗಿರುವಂತ ಅನ್ಯೋನ್ಯತೆ ಹೆಚ್ಚುವಾಗ ಶಕ್ತಿಯೂ ಹೆಚ್ಚುತ್ತದೆ. ಎಷ್ಟು ಚೆನ್ನಾಗಿ ಅರ್ಥ ಆಗ್ತಾ ಇದೆ? ನಮ್ಮ ಅನ್ಯೋನ್ಯತೆ ಹೆಚ್ಚಬೇಕಾಗಿರೋ ಶಕ್ತಿ ಜೊತೆಯಲ್ಲಿ ಅಲ್ಲ, ನಮ್ಮ ಅನ್ಯೋನ್ಯತೆ ಹೆಚ್ಚಬೇಕಾಗಿರೋದು ವ್ಯಕ್ತಿಯ ಜೊತೆಯಲ್ಲಾಗಿದೆ. ಈ ರೀತಿಯಲ್ಲಿ ಬೆನ್ನಿಹಿನ್ಗೂ ಪರಿಶುದ್ಧಾತ್ಮನಿಗೂ ಮಧ್ಯದಲ್ಲಿರುವಂತ ಆ ಅನ್ಯೋನ್ಯತೆ ಹೆಚ್ಚುತ್ತಾ ದಿನಗಳು ಕಳೀತು. ಒಬ್ಬರು ಮೀಟಿಂಗ್ಗೋಸ್ಕರವಾಗಿ ಇಂಥ ಚರ್ಚಲ್ಲಿ ಮೀಟಿಂಗ್ ಇದೆ ಬಾ ಎಂಬುದಾಗಿ ಬೆನ್ನಿಹಿನ್ಗೆ ಮುಂಚೆನೆ ಒಬ್ರು ಪಾಸ್ಟರ್ ಹೇಳಿದ್ರು. ಅವ್ರ ಹೆಸರು ನೆನಪಿಲ್ಲ, ಸಮಥಿಂಗ್ ಪ್ಯಾಂಟರ್ ಅಂತ ಏನೋ ಒಂದು ಹೆಸರು, ಜಾಯ್ ಪ್ಯಾಂಟರ್ ಏನೋ. ಅವ್ರ ಕೆಳಗಡೆ ಬಂದು ಕಾರಲ್ಲಿ ಆರ್ನ್ ಮಾಡ್ತಾ ಇದ್ದಾರೆ, ಭೀಮ್ 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 ಎಂಬುದಾಗಿ. ಈ ಸಮಯದಲ್ಲಿ ಪರಿಶುದ್ಧಾತ್ಮನೊಂದಿಗೆ ಇವ್ರು ಮಾತನಾಡ್ತಾ ಇದ್ದಾರೆ. ಈ ಆರನ್ ಶಬ್ದ ಕೇಳಿಸ್ಕೊಂಡು, ಪರಿಶುದ್ಧಾತ್ಮನೇ ನಾನು ಮತ್ತೆ ಬರ್ತೀನಿ, ನಿನ್ನ ಜೊತೆಲಿ ಇರ್ಬೇಕು ಎಂಬುದಾಗೆಲ್ಲ ಮಾತಾಡ್ತಾ ಬೆನ್ನಿನ ಓಡೋಗಿ ಕಾರ್ ಒಳಗಡೆ ಕೂತ್ಕೊಂಡ್ರು. ಕಾರ್ ಒಳಗಡೆ ಕೂತಿದ ತಕ್ಷಣ ಆ ಸೇವಕರು ಆ ಕಾರ್ ಒಳಗಡೆ ಅತಿ ಶಕ್ತವಾದ ದೈವ ಸಾನ್ನಿಧ್ಯ ತುಂಬಿಕೊಳ್ತು. ಅವರು ಅಳುವುದಕ್ಕೆ ಪ್ರಾರಂಭಿಸಿದ್ರು, ಅವ್ರು ಹಾಡುವುದಕ್ಕೆ ಪ್ರಾರಂಭಿಸಿದ್ರು. ಕಾರ್ ಓಡಿಸ್ತಾ ಇಲ್ಲ. ಬೆನ್ನಿನ್ ಕೇಳಿದ್ರೆ ಹೋಗೋಣ, ಮೀಟಿಂಗ್ ಟೈಮ್ ಆಯ್ತು. ಅವಾಗ ಅವ್ರು ಹೇಳಿದ್ರು, ನೀನ್ ಬಂದು ಕಾರ್ ಒಳಗಡೆ ಕೂತ್ಕೊಂಡಿದ ತಕ್ಷಣ ನಾನು ಇದುವರೆಗೂ ಅನುಭವಿಸ್ತಾ ಇರುವಂತದ್ದು ದೈವ ಸಾನ್ನಿಧ್ಯ ನನ್ನ ಕಾರ್ ಒಳಗಡೆ ವ್ಯಾಪರಿಸ್ತಾ ಇದೆ. ಈ ರೀತಿಯಲ್ಲಿ ಪರಿಶುದ್ಧಾತ್ಮನೊಂದಿಗೆ ಒಂದು ಆಳವಾದ ಸಂಬಂಧದೊಂದಿಗೆ ಜೀವಿಸಲಿಕ್ಕೆ ನಮ್ಮೊಬ್ಬೊಬ್ಬರಿಗೂ ದೇವರು ಸಹಾಯ ಮಾಡಿ. ಈ ರೀತಿಯಲ್ಲಿ ದಿನಗಳು ಕಳೆದಾಗ ಒಂದು ದಿನ ಬೆನ್ನಿಹಿನವರ ತಾಯಿ, ಇವನು ಏನ್ ಮಾಡ್ತಾ ಇದ್ದಾನೆ, ಇಷ್ಟೊತ್ತು ಹತ್ರ ರೂಮಿಂದ ಹೊರಗಡೆ ಬಂದಿಲ್ವಲ್ಲ ಎಂಬುದಾಗಿ ಹೋಗಿ ಡೋರನ್ನ ತೆಗೆದು ಒಳಗಡೆ ಹೋದಾಗ ಬೆನ್ನಿಹಿನ್ ಈ ರೀತಿಯಲ್ಲಿ ಎದ್ದು ಬಂದ್ರು. ಅವರ ತಾಯಿ ಕೆಳಗಡೆ ಬಿದ್ರು. ವ್ಯಕ್ತಿಯೊಂದಿಗಿರುವಂತ ಅನ್ಯೂನ್ಯತೆ, ಪರಿಶುದ್ಧಾತ್ಮನೆಂಬ ವ್ಯಕ್ತಿಯೊಂದಿಗಿರುವಂತ ಅನ್ಯೂನ್ಯತೆ, ಈ ರೀತಿಯಾದ ಒಂದು ಆಳವಾದ ಸಂಬಂಧಕ್ಕೆ ಈ ದಿನಮಾನಗಳನ್ನ ಒಬ್ಬೊಬ್ರು ಪ್ರಯಾಣ ಮಾಡ್ಲಿಕ್ಕೆ ದೇವರು ನಮಗೆ ಸಹಾಯ ಮಾಡಿ. ಮೊದಲೇ ಹೇಳಿದಂತೆ UPS ಇರುವಂತ ಕಾಲ ಆಗಿರೋದ್ರಿಂದ ಕರೆಂಟ್ ಹೋದ್ರೂ ಗೊತ್ತಾಗ್ತಿಲ್ಲ ಅನ್ನೋ ರೀತಿಯಲ್ಲಿ ಎಂದಿಗೂ ನಾವು ಮಾರ್ಪಡಬಾರದು ನಮ್ಮ ಆತ್ಮಿಕ ಜೀವಿತದಲ್ಲಿ. ಪರಿಶುದ್ಧಾತ್ಮನಿಗೆ ಸ್ವಲ್ಪ ದುಃಖ ಆದ್ರೂ ನಮಗೆ ಗೊತ್ತಾಗಬೇಕು, ಪರಿಶುದ್ಧಾತ್ಮನಿಗೆ ಸ್ವಲ್ಪ ಹರ್ಟ್ ಆದ್ರೂ ನಮ್ಗೆ ಗೊತ್ತಾಗಬೇಕು. ಅಲ್ಲದೆ ಇದ್ರೆ ನಾವು ಪರಿಶುದ್ಧಾತ್ಮನನ್ನು ನಷ್ಟಪಡಿಸ್ಕೊಳ್ತೇವೆ. ಸುಮಾರು ಒಂದು ವಾರದಿಂದ ನನ್ನೊಳಗಡೆ ಓಡ್ತಾ ಇರುವಂತ ಒಂದು ವಿಷಯವಾಗಿದೆ. ಹಲ್ಲೆಲೂಯಾ. ಪರಿಶುದ್ಧಾತ್ಮನನ್ನ ಒಳ್ಳೆ ಸ್ನೇಹಿತನಾಗಿ ನಾವು ಕಾಪಾಡಿಕೊಳ್ಳೋಣ. ದೇವರಿ ಹಗಲು ವೇಳೆ ನಮ್ಮ ಮಧ್ಯದಲ್ಲಿ ದೊಡ್ಡ ಕಾರ್ಯಗಳನ್ನು ಮಾಡುವವರಾಗಿದ್ದಾರೆ.
ಈ ರೀತಿಯಲ್ಲಿ ನಿಶಬ್ದನಾದಾಗ ನೀವು ಅಂದ್ಕೋಬಹುದು ಪ್ರಸಂಗ ಮುಗೀತ, ಅದು ಪ್ರಸಂಗ ಖಾಲಿ ಆಯ್ತು. ಪ್ರಿಪೇರ್ ಮಾಡಿದ ಪ್ರಸಂಗ ಖಾಲಿ ಆಯ್ತು ಎಂಬುದಾಗಿ ನೀವು ಅಂದ್ಕೊಂಡಿರ್ಬೋದು. ಪ್ರಿಪೇರ್ ಮಾಡಿದ ವಿಷಯ ಏನಲ್ಲ ಇವತ್ತು ಮಾತಾಡಿದ್ದು. ಶಕ್ತಿಗೂ ವ್ಯಕ್ತಿಗೂ ಒಂದು ವ್ಯತ್ಯಾಸ ಇದೆ. ಈ ಶಕ್ತಿ ನಮ್ಮ ಮೇಲೆ ಇಳಿದು ಬರುವಾಗ ಈ ಶಕ್ತಿಯನ್ನ ಕೊಟ್ಟ ವ್ಯಕ್ತಿ ಇಲ್ಲದೆ ಇದ್ರೆ ನಾವು ಶಕ್ತಿಯನ್ನು ಉಪಯೋಗಿಸ್ತೇವೆ. ಶಕ್ತಿ ನಮ್ಮ ಮೇಲೆ ಬಂತು, ಶಕ್ತಿಯನ್ನ ಕೊಟ್ಟ ವ್ಯಕ್ತಿ ನಮ್ಮ ಜೊತೆಯಲ್ಲಿ ಇಲ್ಲದೆ ಇದ್ರೆ ಈ ಶಕ್ತಿಯನ್ನು ನಾವು ಉಪಯೋಗಿಸ್ತೇವೆ. ಆದ್ರೆ ವ್ಯಕ್ತಿ ಹಾಗಲ್ಲ. ವ್ಯಕ್ತಿಯು ಜೊತೆಯಲ್ಲಿದ್ರೆ ಆ ವ್ಯಕ್ತಿ ಆಗಿರ್ತದೆ ನಮ್ಮನ್ನು ಉಪಯೋಗಿಸುವುದು. ನಮ್ಮ ಜೀವಿತದಲ್ಲಿ ಅನೇಕ ಸಲ ನಾವು ಆ ಶಕ್ತಿಯನ್ನು ಉಪಯೋಗಿಸಿದ್ದೆ, ಆ ವ್ಯಕ್ತಿ ಇಲ್ಲದೆ. ವ್ಯಕ್ತಿ ಇಲ್ಲದೆ ಶಕ್ತಿ ಇರುತ್ತಾ ಬ್ರದರ್? ಇರುತ್ತೆ, ಸ್ವಲ್ಪ ದಿನ ಇರುತ್ತೆ. ವ್ಯಕ್ತಿ ಇಲ್ಲದೆ ಇದ್ರೂ ಪ್ರವಾದನೆ ವರ ಇರುತ್ತೆ. ವ್ಯಕ್ತಿ ಇಲ್ಲದೆ ಇದ್ರೂ ಆ ಗಿಫ್ಟ್ ಇರುತ್ತೆ. ಗಿಫ್ಟ್ ಅನ್ನ ದೇವರೆಂದಿಗೂ ಕಿತ್ಕೊಳ್ಳಲ್ಲ. ಆ ಗಿಫ್ಟ್ ಅಲ್ಲಿ ಈ ತರ ಮಾತಾಡ್ತಾ ಇರ್ತೇವೆ. ಪ್ರಸಂಗ ನಿಲ್ಸಬಾರ್ದು, 1.5 ಗಂಟೆ 2 ಗಂಟೆ ನಿಲ್ಲಿಸಬಾರ್ದು, ಹಿಂಗ್ ಮಾತಾಡ್ತಾ ಇರ್ತೇವೆ. ಆದ್ರೆ ವ್ಯಕ್ತಿ ಜೊತೆಯಲ್ಲಿ ಇರುವಾಗ ವ್ಯಕ್ತಿ ಆಗಿರ್ತದೆ ನಮ್ಮನ್ನು ಉಪಯೋಗಿಸುವುದು. ನನಗೆ ಕೇಳುವಂತ ಪ್ರೀತಿ ದೇವ್ರ ಮಕ್ಕಳೇ, ನಾವು ಪವಿತ್ರಾತ್ಮನನ್ನ, ಅದಾಗಲ್ಲ, ನಾವು ಪವಿತ್ರಾತ್ಮನನ್ನ ಉಪಯೋಗಿಸುವವರಾಗಿಲ್ಲ, ಪವಿತ್ರಾತ್ಮ ನಮ್ಮನ್ನು ಉಪಯೋಗಿಸುವಂತ ಒಂದು ಹಂತಕ್ಕೆ ಅನೇಕ ಸಲ ನಮ್ಮ ಜೀವಿತದಲ್ಲಿ ನಾವು ಪವಿತ್ರಾತ್ಮನನ್ನು ಉಪಯೋಗಿಸುವಂತ ಒಂದು ಲೆವೆಲೇ ನಮಗಿರೋದು. ನಿಮ್ಗೆ ಅರ್ಥ ಆಗ್ತಿದ್ಯಾ? ಹಲೋ, ನಮ್ಮ ಇಷ್ಟಗಳನ್ನ ನೆರವೇರಿಸ್ಕೊಳ್ಳೋಕೋಸ್ಕರ ಪವಿತ್ರಾತ್ಮನನ್ನು ಉಪಯೋಗಿಸುವಂತ ರೀತಿಯಾಗಿದೆ ನಮಗಿರೋದು. ಆ ರೀತಿಗಳು ಈ ಹಗಲುಗಳಲ್ಲಿ ಬದಲಾಗಲಿ. ಆ ಪವಿತ್ರಾತ್ಮ ನಮ್ಮನ್ನು ಉಪಯೋಗಿಸಲಿ, ಆ ವ್ಯಕ್ತಿ ನಮ್ಮನ್ನು ಉಪಯೋಗಿಸಲಿ. ಈ ಬೆಳಗಿನ ಜಾವದಲ್ಲಿ ನಾನು ಮಾಡಿದ ಪ್ರಾರ್ಥನೆ ಅದೇ ಆಗಿತ್ತು. ಈ ಹಗಲುಗಳಲ್ಲಿ ನೀನ್ ನನ್ನನ್ನು ಉಪಯೋಗಿಸಿದ್ರೆ ಸಾಕು, ನಾನಲ್ಲ ನಿನ್ನನ್ನು ಉಪಯೋಗಿಸಬೇಕಾಗಿರೋದು. We don't want to use the Holy Spirit. Holy Spirit need to use us. ನಾವೆಲ್ಲ ಪವಿತ್ರಾತ್ಮನನ್ನು ಉಪಯೋಗಿಸಬೇಕಾಗಿರೋದು, ಪವಿತ್ರಾತ್ಮ ನಮ್ಮನ್ನು ಉಪಯೋಗಿಸಬೇಕು. ಅದಕ್ಕಾಗಿ ಬಯಸುವಂತ ಎಷ್ಟು ಜನ ಇಲ್ಲಿದ್ದೀರಿ? ಪವಿತ್ರಾತ್ಮ ನಮ್ಮನ್ನು ಉಪಯೋಗಿಸಬೇಕು. ಪವಿತ್ರಾತ್ಮ ನಮ್ಮನ್ನು ಉಪಯೋಗಿಸಬೇಕು. ಪವಿತ್ರಾತ್ಮನ ಫಿಲಿಪ್ಪನನ್ನು ಉಪಯೋಗಿಸಿದಂತೆ, ಪವಿತ್ರಾತ್ಮನ ಪೌಲನನ್ನು ಉಪಯೋಗಿಸಿದಂತೆ ಅವರು ಯಾರು ಪವಿತ್ರಾತ್ಮನ ಉಪಯೋಗಿಸಲಿಲ್ಲ. ಪವಿತ್ರಾತ್ಮನ ಅವರನ್ನು ಉಪಯೋಗಿಸಿದಾಗಿತ್ತು. ಆದ ಕಾರಣ ಪವಿತ್ರಾತ್ಮನ ಹೇಳಿದ ಸ್ಥಳಕ್ಕೆ ಮಾತ್ರ ಅವ್ರು ಹೋಗ್ತಿದ್ರು. ಎಲ್ಲದಕ್ಕಿಂತ ಹೆಚ್ಚಾಗಿ ಹೇಳ್ಬೇಕಂದ್ರೆ ಯೇಸು ಪವಿತ್ರಾತ್ಮನಿಂದ ನಡೆಸಲ್ಪಡುತ್ತಾ ಮರುಭೂಮಿಗೆ ಹೋದನು. ಹಲೋ, ನಿಮ್ಗೆ ಅರ್ಥ ಆಯ್ತಾ? ಅದರ ಅರ್ಥ ಏನು? ಪವಿತ್ರಾತ್ಮನ ಯೇಸುವನ್ನು ಉಪಯೋಗಿಸಿದನು. ಹಲೋ, ಅರ್ಥ ಆಗ್ತಾ ಇದೆಯಾ? ಯಾರು ಯೇಸುವನ್ನು ಉಪಯೋಗಿಸಿದ್ದು? ಫಿಲಿಪ್ಪನನ್ನ ದೇವರ ಆತ್ಮನ ತೆಗೆದುಕೊಂಡು ಹೋದನು. ಪೌಲನನ್ನ ದೇವರ ಆತ್ಮನ ತಣದನು. ನಂತರ ಪೌಲನ ದೇವರಾತ್ಮ ಕರ್ಕೊಂಡು ಹೋದನು. ಅವ್ರನ್ನೆಲ್ಲ ನಡೆಸ್ತಾ ಇದ್ದಿದ್ದು ಪವಿತ್ರಾತ್ಮನಾಗಿದ್ದನು. ದೇವರ ವಾಕ್ಯ ಹೇಳುತ್ತೆ, ದೇವರಾತ್ಮನಿಂದ ನಡೆಸಿಕೊಡುವವರೇ ದೇವರ ಆತ್ಮನನ್ನ ನಡೆಸೋರಲ್ಲ. ದೇವರಾತ್ಮನಿಗೆ ದಾರಿ ಗೊತ್ತಿಲ್ಲ ಅಂತ ದೇವರಾತ್ಮನನ್ನ ನಡೆಸೋರಲ್ಲ ದೇವರ ಮಕ್ಕಳು. ನಮಗೇನು ಗೊತ್ತಿಲ್ಲ, ನಮ್ಮನ್ನ ನಡೆಸುವ ಆ ದೇವರ ಆತ್ಮನ ನಡೆಸುವಿಕೆಯಲ್ಲಿ ಇರುವಂತವರಾಗಿದ್ದಾರೆ ದೇವರ ಮಕ್ಕಳು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವಾಗಲೂ ಎಷ್ಟು ಜನ ಬಯಸುತ್ತೀರಾ ಆ ಒಂದು ಆಳವಾದ ಪವಿತ್ರಾತ್ಮನೊಂದಿಗೆ ಇರುವಂತ ಸಂಬಂಧಕ್ಕೆ ಬರಲಿಕ್ಕೆ? ಆ ರೀತಿಯಾದ ಒಂದು ಸಂಬಂಧಕ್ಕೆ ಬರುವಾಗ
ನಮ್ಮ ಪ್ರಸಂಗಗಳಲ್ಲ, ಪವಿತ್ರಾತ್ಮನ ಪ್ರಸಂಗಗಳು. ನಮ್ಮ ಪ್ರವಾದನೆಗಳಲ್ಲ, ಪವಿತ್ರಾತ್ಮನ ಪ್ರವಾದನೆ. ಎಲ್ಲವನ್ನ ಪರಿಶುದ್ಧಾತ್ಮನು ನಿಯಂತ್ರಣಕ್ಕೆ ತೆಗೆದುಕೊಳ್ತಾರೆ. ಪವಿತ್ರಾತ್ಮನಿಂದ ಫುಲ್ಲಿ ಪೊಸೆಸ್ಡ್ ಆಗಕ್ಕೆ ದೇವರು ನಮಗೆ ಸಹಾಯ ಮಾಡಲಿ. ಆ ಪದಕ್ಕೆ ಕನ್ನಡದಲ್ಲಿ ಏನ್ ಹೇಳ್ತಾರೆ ಗೊತ್ತಿಲ್ಲ. ಸಂಪೂರ್ಣವಾಗಿ ಪವಿತ್ರಾತ್ಮನ ಪ್ರಚೋದನೆಗೆ ಬರಲಿಕ್ಕೆ. ಹಲ್ಲೆಲೂಯಾ. ಒಂದು ಮಾತು ಹೇಳ್ಬೇಕಾ, ಪವಿತ್ರಾತ್ಮನ ಪ್ರಚೋದಿಸಬೇಕು. ಏನನ್ನಾದ್ರೂ ನೋಡ್ಬೇಕಾ, ಪವಿತ್ರಾತ್ಮನ ಪ್ರಚೋದಿಸಬೇಕು. ಏನಾದ್ರೂ ಮುಟ್ಟಬೇಕಾ, ಪವಿತ್ರಾತ್ಮನ ಪ್ರಚೋದಿಸಬೇಕು. ಆ ರೀತಿಯಾದ ಒಂದು ಆಳವಾದ ಸಂಬಂಧಕ್ಕೆ ಬರಲಿಕ್ಕೆ ದೇವರು ನಮಗೆ ಸಹಾಯ ಮಾಡಲಿ. ಆಗಲೇ ಹೇಳಿದ ಪ್ರಕಾರ ನೀವಿಲ್ಲಿಂದ ಹೋಗುವಾಗ ಬಂದ ರೀತಿಯಲ್ಲಿ ಒಂಟಿಗರಾಗಿ ಅಲ್ಲ, ಈ ಸ್ನೇಹಿತರೊಂದಿಗೆ ನಿಮ್ಮ ಪ್ರಯಾಣವನ್ನು ಆರಂಭಿಸ್ರಿ. ದೇವರ ಅದಕ್ಕಾಗಿ ನಮ್ಮೆಲ್ಲರಿಗೂ ಕೂಡ ಸಹಾಯ ಮಾಡಲಿ. ಸ್ವಲ್ಪ ಸಮಯ ನಮ್ಮ ಮೊಣಕಾಲಿನಲ್ಲಿ ಕುಳಿತು ದೇವರ ನಿಯಂತ್ರಣಕ್ಕೆ ನಮ್ಮನ್ನೇ ನಾವು ಸಂಪೂರ್ಣವಾಗಿ ಬಿಟ್ಟುಕೊಡೋಣ. ಶಬರಬಲ ಮನದ ದುರಗಡಗ ಔರಖಲ ಮನ ದುರಗಡಗ ಸಗದಿ ಬನ್ನಿ ಪವಿತ್ರಾತ್ಮನೇ, ನಿನ್ ಪ್ರಸನ್ನತೆ ಬಯಸುವೆವು. ನಿನ್ ಬಲದಿಂದ ನಮ್ಮನ್ನು ತುಂಬಿಸಿ ಆಳ್ವಿಕೆ ಮಾಡು. ಎಲ್ಲರೂ ಸೇರಿ ಹೇಳೋಣ, ಬನ್ನಿ ಪವಿತ್ರಾತ್ಮನೇ, ನಿನ್ ಪ್ರಸನ್ನತೆ ಬಯಸುವೆವು. ನಿನ್ ಬಲದಿಂದ ನಮ್ಮನ್ನು ತುಂಬಿಸಿ